ಸ್ನೇಹಿತರೆ, ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2014ರಿಂದ 24ರವರೆಗಿನ ಟಿ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದಲ್ಲಿ ಬೋಧನಾಶಾಸ್ತ್ರದ ಬಗ್ಗೆ ಆಲ್ರೆಡಿ ಕಳೆದ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನದ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ವಿಚಾರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಇಂದಿನ ತರಗತಿಯಲ್ಲಿ ನಾವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದಲ್ಲಿ ಬೋಧನಾಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ ಬನ್ನಿ. ಇದು ಕೂಡ ವಿಷಯವಾರು ವಿವರಣೆ ಇರುತ್ತೆ, ಇಲಾಖಾ ಕೀ ಉತ್ತರಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಸಮಾಜ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಾರ್ವಜನಿಕ ಆಡಳಿತ ಎಲ್ಲ ಸಂಬಂಧಪಟ್ಟಂಥ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನಾಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣಕ್ಕೆ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ಒಂದಷ್ಟು ವಿಡಿಯೋಗಳಿದ್ದಾವೆ ಸ್ನೇಹಿತರೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇದುವರೆಗೂ ಕೂಡ 2014ರಿಂದ 24ರವರೆಗಿನ ಟಿ ಪೇಪರ್ 2ನಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋ ಒಂದು ಪಕ್ಷಿ ನೋಟವನ್ನು ಕೂಡ ನೋಡೋಣ. ಏಕೆ ಅಂತಂದರೆ ಇದು ಕೂಡ ನಮಗೆ ಒಂದು ರೀತಿ ಬ್ಲೂ ಪ್ರಿಂಟ್ ರೀತಿ ಕೆಲಸ ಮಾಡೋದ್ರಿಂದ ಯಾವ ವಿಚಾರಗಳನ್ನ ಓದಬೇಕು ಅಂತೇಳಿ, ಏನು ಅಂತಂದರೆ ಇದುವರೆಗೂ ನಾವು ಒಂದಷ್ಟು ಕ್ವಶನ್ ಪೇಪರ್ಗಳನ್ನ ಅಷ್ಟೇ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾವ ವಿಚಾರಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ ಈ ಒಂದು ಪಿಕ್ಚರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಆಕ್ಚುಲಿ ಇದುವರೆಗೂ ನಡೆದಿರ್ತಕ್ಕಂಥ ಟಿ ಪ್ರಶ್ನೆ ಪತ್ರಿಕೆಗಳಲ್ಲಿ 91ರಿಂದ 150ರವರೆಗೆ ಸಮಾಜಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿರ್ತವೆ. ಅದರಲ್ಲಿ 91ರಿಂದ 130 ಅಥವಾ 135ನೇ ಪ್ರಶ್ನೆವರೆಗೂ ಕಂಟೆಂಟ್ ವಿಚಾರದಲ್ಲಿದ್ದರೆ 130ರಿಂದ 150ರವರೆಗೆ ಅಥವಾ 135, ಕೆಲವೊಂದು ವರ್ಷಗಳಲ್ಲಿ 135ರಿಂದ ಕೊಟ್ಟಿದ್ದಾರೆ, 15 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ವರ್ಷಗಳಲ್ಲಿ 20 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ 130ರಿಂದ 150, 135ರಿಂದ 150 ಪ್ರಶ್ನೆಗಳು ಅಂತಂದರೆ 15ರಿಂದ 20 ಪ್ರಶ್ನೆಗಳನ್ನ ಈ ಬೋಧನಾ ವಿಚಾರದ ಮೇಲೆ ಕೇಳಿರ್ತಾರೆ ಅಂತ ಹೇಳಿ. ಇದರಲ್ಲಿ ಸಮಾಜ ವಿಜ್ಞಾನ ಬೋಧನೆಯ ಉದ್ದೇಶಗಳು, ಹಂತಗಳು, ಇದರ ಆಧಾರದ ಮೇಲೆ 15 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಮಾಜ ವಿಜ್ಞಾನದ ಬೋಧನೆಯ ಉದ್ದೇಶಗಳು, ಯಾಕೆ ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡಬೇಕು, ಜೊತೆಗೆ ಹಂತಗಳ ಮೇಲೆ 15 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಬೋಧನೆಯ ಉದ್ದೇಶಗಳ ಮೇಲೆ 11 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬೋಧನಾ ಪದ್ಧತಿಯ ಹಂತಗಳು 19 ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸಮಾಜ ವಿಜ್ಞಾನ ಬೋಧನೆಗೆ ಸಪ್ರೇಟ್ ಕೇಳಿದ್ದಾರೆ, ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರಗಳ ಬೋಧನೆಗೆ ಸಪ್ರೇಟ್ ಉದ್ದೇಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬೋಧನಾ ಪದ್ಧತಿಗಳ ಮೇಲೆ 19 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, ಚೆನ್ನಾಗಿ ನೋಡ್ಕೊಳ್ಳಿ. ಉಪನ್ಯಾಸ ಪದ್ಧತಿ, ಚರ್ಚಾ ಪದ್ಧತಿ ಇವೆಲ್ಲ ಬರ್ತಾವಲ್ಲ, ಅದ್ರ ಮೇಲೆ 19 ಪ್ರಶ್ನೆ ಇದ್ದಾವೆ. ಇನ್ನು ಯೋಜನೆ, ಪ್ರಾಜೆಕ್ಟ್ ಪದ್ಧತಿಯ ಮೇಲೆ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಇವುಗಳು ಬರ್ತಾವಲ್ಲ, ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಸ್ಕಿಲ್, ಇದ್ರ ಮೇಲೆ 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಲಿಕೆಯಿಂದ ಆಗ್ತಕ್ಕಂಥ ಕಲಿಕೆಯ ಸಮಸ್ಯೆಗಳು, ಕಲಿಕೆ ಆಗೋದ್ರಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು, ಅದಕ್ಕೆ ಪರಿಹಾರ, ಇದಕ್ಕೆ ಸಂಬಂಧಪಟ್ಟ 11 ಪ್ರಶ್ನೆಗಳು. ಸಮಾಜ ವಿಜ್ಞಾನ ಶಿಕ್ಷಕರನ್ನ ಕುರಿತು 10 ಪ್ರಶ್ನೆಗಳಿದ್ದಾವೆ. ಪಾಠ ಯೋಜನೆ ಮೇಲೆ 5 ಪ್ರಶ್ನೆಗಳು. ಪಠ್ಯಪುಸ್ತಕದ ಮೇಲೆ 4 ಪ್ರಶ್ನೆಗಳು. ಸಹಪಠ್ಯ ಚಟುವಟಿಕೆ ಮೇಲೆ 1 ಪ್ರಶ್ನೆ. ಸಮಾಜ ವಿಜ್ಞಾನ ಕೊಠಡಿಯ ಮೇಲೆ 1 ಪ್ರಶ್ನೆ. ಬೋಧನೋಪಕರಣಗಳು TLM ಮೇಲೆ 9 ಪ್ರಶ್ನೆ. ಕಾಲರೇಖೆ ಅಂತ ಬರುತ್ತೆ, ಅದರಲ್ಲೇ ಬೋಧನೋಪಕರಣದಲ್ಲೇ ಕಾಲರೇಖೆ ಬಗ್ಗೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭೂಪಟ, ಬೋಧನೋಪಕರಣ ಇವುಗಳಿಗೆ ಸಂಬಂಧಪಟ್ಟ ಹಾಗೆ 9 ಪ್ರಶ್ನೆ. ಏನಂದರೆ ಸ್ನೇಹಿತರೆ, ಇದನ್ನೆಲ್ಲ ನಾವು ಒಟ್ಟಿಗೆ ಒಂದು ಸಲ ನಾವು ಈ ಅಷ್ಟು ಕ್ವಶನ್ಗಳು, ನೀವು ಕಾಲರೇಖೆ ಅಂತ ತಗೊಂಡ್ರೆ 5 ಪ್ರಶ್ನೆಗಳು ಅಂತ ನೋಡಿದಾಗ 5 ಪ್ರಶ್ನೆಗಳನ್ನ ಒಟ್ಟಿಗೆ ನೋಡಿದಾಗ ಏನಾಗುತ್ತೆ, ನಮಗೊಂದಷ್ಟು ನಾಲೆಡ್ಜು ಇಡಿಯಾಗಿ ಸಿಗ್ತಾ ಹೋಗುತ್ತೆ. ಅದ್ರ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಮಗೇನಾಗುತ್ತೆ, ಆನ್ಸರ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ರೀತಿ ಕೊಟ್ಟರೆ ನಿಮಗೆ ತುಂಬ ವಿಚಾರನ ಮಾಡಿ ನಿಮಗೆ ಈ ಟಿ ಈ ರೀತಿ ಕೊಟ್ಟರೆ ಒಂದಷ್ಟು ನಿಮಗೆ ಟಿಯನ್ನು ಫೇಸ್ ಮಾಡೋದಕ್ಕೂ ಕೂಡ ಧೈರ್ಯನೂ ಬರುತ್ತೆ, ಒಂದು ರೀತಿ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಮೌಲ್ಯಮಾಪನ ಪ್ಲಸ್ ಪರೀಕ್ಷೆ ಈ ಸಂಬಂಧಿತ 14 ಪ್ರಶ್ನೆಗಳಿದ್ದಾವೆ. ಇನ್ನು ಪ್ರಶ್ನೆ ಪತ್ರಿಕೆ ಮತ್ತು ನೀಲನಕಾಶೆ ಇದಕ್ಕೆ ಸಂಬಂಧಪಟ್ಟಾಗಿ 2 ಪ್ರಶ್ನೆ ಕೇಳಿದ್ದಾರೆ, ತಲಾ 1 ಕೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಮೇಲೆ 1, ನೀಲನಕಾಶೆ ಮೇಲೆ 1. GK ಅಂದರೆ ವರ್ತನೆ ಮಗುವಿನ ವರ್ತನೆಗೆ ಸಂಬಂಧಪಟ್ಟಾಗಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದು ಜನರಲ್ ನಾಲೆಡ್ಜ್ ಸಂಬಂಧಿತ ಆಗಿರುತ್ತೆ. ಇಲ್ಲಿ ಶಿಕ್ಷಣ ನೀತಿ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಶಿಕ್ಷಣ ಶಾಸ್ತ್ರಜ್ಞರ ಮೇಲೆ 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕ್ರಿಯಾ ಸಂಶೋಧನೆ ಮೇಲೆ 4 ಪ್ರಶ್ನೆಗಳಿದ್ದಾವೆ. GK ಸಾಮಾನ್ಯ ಜ್ಞಾನ ಓವರಾಲ್ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ GK ಬೇಸ್ಡ್ 7 ಪ್ರಶ್ನೆಗಳಿದ್ದಾವೆ. ಇದಿಷ್ಟು ಕೂಡ ಒಂದು ವಿಚಾರ ಸ್ನೇಹಿತರೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ನಾವು ಇವುಗಳನ್ನೆಲ್ಲ ಒಟ್ಟಿಗೆ ನೋಡ್ತಾ ಹೋದರೆ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಬಿಡಿಯಾಗಿ ನಾವು ಈ ಟೈಮಲ್ಲಿ ಓದೋದಕ್ಕಿಂತ ಹಿಡಿಯಾಗಿ ಓದಿದ್ರೆ ನಮಗೊಂದು ರೀತಿ ಕಂಟೆಂಟ್ ಗ್ರಿಪ್ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ,
ಸಮಾಜ ವಿಜ್ಞಾನ ಬೋಧನೆಯ ಉದ್ದೇಶಗಳು, ಇದರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಬನ್ನಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯಾ ಸ್ನೇಹಿತರೆ ಅಲ್ಲಿ ವಿವರಣೆಗಳನ್ನ ಕೊಟ್ಟಿದ್ದೀನಿ. ಇದ್ದಂತೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತಾ ನೋಡ್ಕೊಳ್ಳಿ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಏನು ಅಂತೇಳಿ 2015 ಕೇಳಿದ್ದಾರೆ. ಸಮಾಜ ವಿಜ್ಞಾನ ಬೋಧನೆ ಮಾಡೋದ್ರಿಂದ ವೃತ್ತಿಯಲ್ಲಿ ಬೆಳವಣಿಗೆಗೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆನ, ಜ್ಞಾನದ ವೃದ್ಧಿ ಆಗುತ್ತಾ, ಜೀವನ ಸೌಲಭ್ಯಗಳ ಬೆಳವಣಿಗೆನ ಅಂತೇಳಿ. ಇಲ್ಲಿ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಆಗಿರುತ್ತೆ. ಸಮಾಜ ವಿಜ್ಞಾನವನ್ನು ನಾವು ಏಕೆ ಬೋಧಿಸ್ತೀವಿ ಅಂತಂದರೆ ಪ್ರಜೆಗಳನ್ನು ಜವಾಬ್ದಾರಿಯುತ ಪೌರರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತೇಳಿ 2015 ಕೇಳಿದ್ದಾರೆ. ನೋಡಿ, ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪರೀಕ್ಷೆಯಲ್ಲಿ. ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಉತ್ತರವನ್ನು ಹುಡುಕೋದ್ರಲ್ಲೂ ಕೂಡ ಗೊಂದಲಕ್ಕೀಡಾಗ್ತೀವಿ. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು. ಮೂಲ ಆಧಾರ ಅಂದರೆ ಮೂಲ ಶಿಕ್ಷಣ ಪದ್ಧತಿನ, ಕೊಠಾರಿ ಆಯೋಗದಿಂದ, ಪ್ರೌಢ ಶಿಕ್ಷಣ ಆಯೋಗದ ವರದಿನ, ರಾಷ್ಟ್ರೀಯ ಶಿಕ್ಷಣ ವರದಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಮೂಲಾಧಾರ ಅಂತಿದ್ದಂಗೆ ಮೂಲ ಶಿಕ್ಷಣ ಪದ್ಧತಿಯಿಂದ ಮೂಲ ಆಧಾರಗಳು ಏನು ನಾವು ಇತಿಹಾಸವನ್ನು ಅಥವಾ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರಗಳು, ಅವುಗಳನ್ನು ನಾವು ಮೂಲ ಶಿಕ್ಷಣ ಪದ್ಧತಿಯಿಂದನೇ ಏನು ಮಾಡ್ತೀವಿ, ಪಡಿತೀವಿ ಅಂತಕ್ಕಂಥ ಆಧಾರದ ಮೇಲೆ ಈ ಆನ್ಸರ್ನ ಗುರುತಿಸಬೇಕಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ. ಇನ್ನು ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು ಅಂತೇಳಿ 2015 ಕೇಳಿದ್ದಾರೆ. ಇಲ್ಲಿ 132 ಅಂತಂದರೆ ಆ 2015 132ನೇ ಪ್ರಶ್ನೆ ಆಗಿತ್ತು. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತೇಳಿ. ಇಲ್ಲಿ ಉದ್ದೇಶಾಧಾರಿತ ಕಾರ್ಯವಾಗಿರುತ್ತೆ. ಅಂದರೆ ನಾವು ಯಾವುದೇ ಶೈಕ್ಷಣಿಕ ಚಟುವಟಿಕೆಯನ್ನು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ಅದರಿಂದ ನಾವು ಯಾವುದಾರ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೀವಿ. ಬರೀ ಕೇವಲ ಮೌಲ್ಯಮಾಪನ ಮಾಡೋದಷ್ಟೇ ಆಗಿರೋದಿಲ್ಲ, ಬರೀ ವೀಕ್ಷಣೆ ಮಾಡೋದಷ್ಟೇ ಆಗಿರೋದಿಲ್ಲ, ಚಿಂತನೆ ಅಷ್ಟೇ ಆಗಿರೋದಿಲ್ಲ, ಮೇನು ಉದ್ದೇಶ ಆಗಿರುತ್ತೆ. ಮಗುವಿನಲ್ಲಿ ನಾವು ಯಾವುದಾದ್ರು ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಶೈಕ್ಷಣಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟು, ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ ಏನು? ಸಮಾಜ ವಿಜ್ಞಾನ ಬೋಧನೆಯಿಂದ ಯಾವ ರೀತಿ ಸಾಮರ್ಥ್ಯವನ್ನು ಬೆಳೆಸ್ಬೋದು? ಜ್ಞಾನ ಬೆಳವಣಿಗೆ, ವಿಮರ್ಶಾತ್ಮಕ ಚಿಂತನೆ, ಕೌಶಲ ಬೆಳವಣಿಗೆ, ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತೇಳಿ ನಾವು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ತೀವಿ. ಕೇವಲ ಜ್ಞಾನಕ್ಕಾಗಲಿ, ಸ್ಕಿಲ್ ಕೌಶಲ್ಯಕ್ಕಾಗಲಿ, ಧಾರ್ಮಿಕ ಆಸಕ್ತಿಗಾಗಲಿ ಸಮಾಜ ವಿಜ್ಞಾನವನ್ನು ಬೋಧಿಸೋದಿಲ್ಲ, ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಬೇಕಾಗಿರುತ್ತೆ. ಯಾಕೆ ಆ ರೀತಿ ಆಯಿತು? ಯಾಕೆ ವಿಜಯನಗರ ಸಾಮ್ರಾಜ್ಯ ಅವನತಿ ಆಯಿತು? ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು? ಇನ್ ಕೇಸ್ ಈಗ ಏನಾದರೂ ಯುದ್ಧಗಳಾದರೆ ಅದೇ ರೀತಿ ಸಮಸ್ಯೆಗಳು ಬರ್ತಾವ ಪ್ರೆಸೆಂಟ್ ಸಿಚುಯೇಷನಲ್ಲಿ? ಈ ರೀತಿ ವಿಮರ್ಶಾತ್ಮಕ ಚಿಂತನೆಯನ್ನು ಮಾಡಬೇಕಾಗಿರುತ್ತೆ. ಆ ಉದ್ದೇಶಕ್ಕೋಸ್ಕರ ಸಮಾಜ ವಿಜ್ಞಾನವನ್ನು ಬೋಧಿಸಬೇಕು. ಹಿಂದೆ ನಡೆದ ಘಟನೆಗಳಿಂದ ಪಾಠವನ್ನು ಕಲಿತು ವರ್ತಮಾನದ ಸ್ಥಿತಿಗತಿಗಳನ್ನ ಅರಿತು ಭವಿಷ್ಯದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಆಗಿರುತ್ತೆ. ನೆಕ್ಸ್ಟು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ. ಸಮಾಜ ವಿಜ್ಞಾನ ಬೋಧನೆ ಮಾಡ್ತೀವಿ, ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಟಕವನ್ನು ವಿದ್ಯಾರ್ಥಿಗಳಿಂದ ಯಾಕೆ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರ. ಅಲ್ಲಿ ದೇಶಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ಐತಿಹಾಸಿಕ ಚಿಂತನೆ, ಸಾಮಾಜಿಕ ನ್ಯಾಯ, ಈ ರೀತಿ ಪ್ರಶ್ನೆಗಳು ಬಂದಾಗ ಒಂಚೂರು ಗೊಂದಲ ಆಗುತ್ತೆ. ಇಲ್ಲಿ ದೇಶಪ್ರೇಮ, ಸಂಗೊಳ್ಳಿ ರಾಯಣ್ಣನಿಗೆ ತನ್ನ ನಾಡು ನುಡಿಯ ಮೇಲೆ ಹೇಗೆ ದೇಶಪ್ರೇಮ ಇತ್ತು ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸೋ ನಿಟ್ಟಿನಲ್ಲಿ ಈ ರೀತಿ ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತೀವಿ. ನೆಕ್ಸ್ಟ್, ಇದಾದ ನಂತರ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ. ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಅಂತೇಳಿ 2015 ಕೇಳಿದರೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಸಮಾಜ ವಿಜ್ಞಾನ ಮಾನವನ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ. ಸಮಾಜ ವಿಜ್ಞಾನ ಹಲವಾರು ಇತರ ವಿಷಯಗಳ ಅಧ್ಯಯನಕ್ಕೆ ಅವಕಾಶವನ್ನು ನೀಡುತ್ತದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತೇಳಿ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ನಾವು ಯಾವುದೇ ಘಟನೆಯನ್ನು ಕಟ್ಟುಕತೆ ರೂಪದಲ್ಲಿ ಒಪ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ವೈಜ್ಞಾನಿಕವಾಗಿ ನಾವೇನು ಮಾಡಬೇಕಾಗುತ್ತೆ, ಪರೀಕ್ಷಿಸಬೇಕಾಗಿರುತ್ತೆ. ನೆಕ್ಸ್ಟು, NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಏನು ಅಂತೇಳಿ ಕೇಳಿದ್ದಾರೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಪ್ರಕಾರ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು, ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಸಾಮಾಜಿಕ ಪರಿಸರದಲ್ಲಿ ಮಾನವನ ವಿವಿಧ ಚಟುವಟಿಕೆಗಳನ್ನು ಬೆಳೆಸುವುದು, ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಅಂತೇಳಿ ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ನಾವೇನು ಮಾಡಬೇಕಾಗುತ್ತೆ, ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡಬೇಕಾಗುತ್ತೆ. ಅದರ ಉದ್ದೇಶಗಳಿದಾಗಿರುತ್ತೆ ಅಂತೇಳಿ.
ನೆಕ್ಸ್ಟ್ ಇದಾದ ನಂತರ ಸಮಾಜ ವಿಜ್ಞಾನವನ್ನು ನಿರಂತರ ವೃತ್ತವಾಗಿ ವ್ಯವಸ್ಥೆಗೊಳಿಸುವ ವ್ಯವಸ್ಥೆ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಏಕಕೇಂದ್ರಿತ ಮಾರ್ಗ ಆಗಿರುತ್ತೆ ಸ್ನೇಹಿತರೆ. 2019ರಲ್ಲಿ ಕೇಳಿದ್ದಾರೆ. ಗುರಿ ಮತ್ತು ಉದ್ದೇಶಗಳ ನಡುವಿನ ಕೊಂಡಿಗೆ ಆಗಿರುವುದು ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಬೋಧನಾ ವಿಧಾನದ, ಪಠ್ಯಕ್ರಮನ, ಶಿಕ್ಷಕನ, ವಿದ್ಯಾರ್ಥಿನ ಗುರಿ ಮತ್ತು ಉದ್ದೇಶ ಎರಡನ್ನೂ ಈಡೇರಿಸಬೇಕಾಗತ್ತೆ. ಹಾಗಾಗಿ ಈ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸೋದಕ್ಕೆ ಕೊಂಡಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಬೋಧನಾ ವಿಧಾನ ಆಗಿರುತ್ತೆ. ನಾವು ಹೇಗೆ ಬೋಧನೆಯನ್ನು ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಅದರ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟು ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ. ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಯಾವ ಬೋಧನಾ ಮಾದರಿಯ ಹಂತವಾಗಿದೆ ಅಂತೇಳಿ ಇಲ್ಲಿ 5E ಮಾದರಿನ, ನಿರ್ಣಯ ಕೈಗೊಳ್ಳುವ ಮಾದರಿನ, ಅನುಭವಾತ್ಮಕ ಕಲಿಕಾ ಮಾದರಿನ, ಸಹಕಾರ ಕಲಿಕಾ ಮಾದರಿನ ಅಂತೇಳಿ ಇಲ್ಲಿ ನಿರ್ಣಯ ಕೈಗೊಳ್ಳುವ ಮಾದರಿ ಇದು ವಿವಿಧ ಪರ್ಯಾಯಗಳ ಆಲೋಚನೆ ಮಾಡುತ್ತೆ. ಅಂದರೆ ಬೇರೆ ಬೇರೆ ಅವಕಾಶಗಳಿದ್ದಾಗ ನಾವು ಯಾವುದರ ಮೇಲೆ ನಿರ್ಣಯವನ್ನು ಕೈಗೊಳ್ಳಬೇಕು ಅಥವಾ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಈ ಒಂದು ವಿವಿಧ ಪರ್ಯಾಯ ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಬೋಧನಾ ಪ್ರಕ್ರಿಯೆಯ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತೇಳಿ 2017ರಲ್ಲಿ ಕೇಳಿದ್ದಾರೆ. ಬೋಧನಾ ಪ್ರಕ್ರಿಯೆಗಳು ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸುವುದು, ಮೌಲ್ಯಮಾಪನ ಮಾಡುವಂಥದ್ದು, ಬೋಧನಾ ಉದ್ದೇಶಗಳನ್ನು ರಚಿಸುವುದು, ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ ಅಂತೇಳಿ ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು 4ನೇದು. ಅಂತಂದರೆ ಮೊದಲಿಗೆ ಯಾವುದು ಬರುತ್ತೆ? 3ನೇದು ಬರುತ್ತೆ. ಬೋಧನಾ ಉದ್ದೇಶಗಳನ್ನು ರೂಪಿಸುವುದು, ನೆಕ್ಸ್ಟ್ ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನಕ್ಕೆ ಹೊಂದಿಸುವುದು, ನೆಕ್ಸ್ಟ್ ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ, ಮೌಲ್ಯಮಾಪನ. ನಮಗೆ ಚೆನ್ನಾಗಿ ಗೊತ್ತಿದೆ, ನಾವು ಕೊನೆಯದಾಗಿ ಮಾಡ್ತಕ್ಕಂಥದ್ದೇ ಮೌಲ್ಯಮಾಪನ. ಈ ಪಾಯಿಂಟನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ? ಆನ್ಸರ್ನ ಗುರುತಿಸಬೇಕಾಗುತ್ತೆ. ನೋಡಿ, ಈಸಿಯಾಗಿದೆ. ಕೊನೆಗೆ ಮಾಡೋದು ಮೌಲ್ಯಮಾಪನ. ಈ ರೀತಿ ಬಂದಾಗ ನಾವು ಎಚ್ಚರಿಕೆಯಿಂದ ಅದನ್ನು ಗಮನಿಸಬೇಕಾಗಿರುತ್ತೆ. ಪಟ್ಟಿ ಏನು ಪಟ್ಟಿ ಬಿ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತೇಳಿ ಕೇಳಿದ್ದಾರೆ. ಪೀಠಿಕೆ ಅಂದರೆ ಅರ್ಬಾಟನ ಪಂಚಸೋಪಾನದ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಉದ್ದೇಶ ನಿರೂಪಣೆ, ಪಾಠದ ಬೆಳವಣಿಗೆ, ಪುನರಾವರ್ತನೆ ಅಂತೇಳಿ 2024ರಲ್ಲಿ ಕೇಳಿದ್ದಾರೆ. ನೋಡ್ಕೊಳ್ಳಿ ಇಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂದರೆ ಎಗೆ 2ನೇದು. ಪೀಠಿಕೆ ಅಂತಂದರೆ ಅದು ಸಿದ್ಧತಾ ನಿಯಮ ಆಗಿರುತ್ತೆ. ಮಗುವಿಗೆ ಯಾವ್ದಾದ್ರು ಕಥೆಗಳನ್ನು, ಹಾಡುಗಳನ್ನು ಹೇಳೋದ್ರ ಮುಖಾಂತರ, ನಿದರ್ಶನಗಳನ್ನ ಹೇಳೋದ್ರ ಮುಖಾಂತರ ಪಾಠಕ್ಕೆ ಸಿದ್ಧತೆಯನ್ನು ಮಾಡ್ತೀವಿ. ನೆಕ್ಸ್ಟು ಬಿಗೆ 3ನೇದು ಉದ್ದೇಶ ನಿಯಮ, ಅಂದರೆ ಉದ್ದೇಶ ನಿರೂಪಣೆ ಮಾಡ್ತೀವಲ್ಲ ಅದು. ನೆಕ್ಸ್ಟ್ ಇದಾದ ನಂತರ ಸಿಗೆ 4ನೇದು ಅಭ್ಯಾಸ ನಿಯಮ, ಪುನರಾವರ್ತನೆ ಬಳಕೆಯ ನಿಯಮ ಆಗಿರುತ್ತೆ. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು 5E ಮಾದರಿಯ ಸರಿಯಾದ ಘಟ್ಟಗಳು ಯಾವುದು ಅಂತೇಳಿ 2021ರಲ್ಲಿ ಕೇಳಿದ್ದಾರೆ. ಇತ್ತೀಚೆಗೆ ಬರ್ತಕ್ಕಂಥದ್ದು 5 ಈಸ್ಗಳ ಆಧಾರದ ಮೇಲೆ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಅರ್ಬಾಟನ ಪಂಚಸೋಪಾನವನ್ನು ಕೈ ಬಿಟ್ಟಿದ್ದೀವಿ. ಹಾಗಾಗಿ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆರ್ಡರ್ ಆಗಿ ಹೇಗೆ ಬರಬೇಕು ಅಂತಕ್ಕಂಥದ್ದು ಎಂಗೇಜು, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬರೇಟ್, ಎವ್ಯಾಲ್ಯೂಯೇಷನ್. ಇದು ಈ ಆರ್ಡರ್ ಆಗಿ ಬರ್ತಕ್ಕಂಥ ಅಂದರೆ ಸರಿಯಾದ ಘಟ್ಟಗಳು ಒಂದಾದ್ಮೇಲೆ ಒಂದು ಯಾವ್ದು ಬರಬೇಕು ಅಂತೇಳಿ. ಇದನ್ನೇ 2022ರಲ್ಲಿ ಕನ್ನಡದಲ್ಲಿ ಕೇಳಿದ್ದಾರೆ. ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳು ಯಾವ್ದು ಅಂತೇಳಿ ಇಲ್ಲಿ ವಿಶ್ಲೇಷಣೆ, ವಿನ್ಯಾಸ, ಅಭಿವೃದ್ಧಿ, ಅನುಷ್ಠಾನ, ಮೌಲ್ಯಮಾಪನ. ಹೀಗೆ ಇಲ್ಲಿ ಇಂಗ್ಲೀಷಲ್ಲೂ ಕೇಳಿದ್ದಾರೆ. ಯಾಕೆ ಅಂತಂದ್ರೆ ಅದನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಜೊತೆಗೆ ಅದೇ ಪದಗಳಿಗೆ ಕನ್ನಡ ಮೀನಿಂಗನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ? ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು 5E ಮಾದರಿಯ ಈ ಹಂತದ ಉದ್ದೇಶವಾಗಿದೆ ಅಂತೇಳಿ ಕೇಳಿದ್ದಾರೆ 2023ರಲ್ಲಿ. ಅಂದರೆ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸ್ತಕ್ಕಂಥ 5E ಮಾದರಿಯ ಹಂತದ ಉದ್ದೇಶವಾಗಿದೆ ಅಂತೇಳಿ. ಯಾವ ಉದ್ದೇಶ ಅಂದರೆ ಪರಿಶೋಧನೆ. ಪ್ರತಿ ಹಂತದಲ್ಲೂ ಮಗು ಏನಾಗುತ್ತೆ? ಹೊಸದನ್ನು ಹುಡುಕೋ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ಹೊಸ ಕಲಿಕೆಯ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಹೋಗುತ್ತೆ 5E ಆಧಾರದಲ್ಲಿ. ಆ ಒಂದು ವಿಚಾರ. ನೆಕ್ಸ್ಟ್ ಇನ್ನು ಇತಿಹಾಸ ಬೋಧನೆಯ ಉದ್ದೇಶಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದರೆ, ಇದುವರೆಗೂ ಕೂಡ ಸಮಾಜ ವಿಜ್ಞಾನ ಜೊತೆಗೆ ಒಂದು ಬೋಧನಾ ಹಂತಗಳಿತ್ತು. ಈಗ ಇತಿಹಾಸ ಬೋಧನೆಯ ಉದ್ದೇಶಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವ ಉದ್ದೇಶ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಬಳಸ್ತಕ್ಕಂಥದ್ದು ಇತಿಹಾಸ ಬೋಧನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. 2014ರಲ್ಲಿ ಕೇಳಿರುವಂಥದ್ದು. ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ? ಆಧಾರಗಳು, ಅದರಲ್ಲಿ ಯಾವುದು ಪ್ರಾಥಮಿಕ ಆಧಾರ ಅಂತೇಳಿ ನಮಗೆ ಗೊತ್ತಿದೆ. ಸ್ಮಾರಕಗಳು, ದಿನಪತ್ರಿಕೆಗಳು, ಪುಸ್ತಕಗಳು, ಸಂದರ್ಶನ ದಾಖಲೆಗಳು ಅಂತೇಳಿ. ಸ್ಮಾರಕಗಳು ನಮಗೆ ಒಂದು ಪ್ರಾಥಮಿಕ ಆಧಾರಗಳಾಗಿರ್ತವೆ. ನೆಕ್ಸ್ಟ್ ಅದಾದಮೇಲೆ ದಿನಪತ್ರಿಕೆಗಳು, ಪುಸ್ತಕಗಳು, ಸಂದರ್ಶಕರ ದಾಖಲೆಗಳು ಬರ್ತವೆ. ಮೂಲವಾಗಿ ನಮಗೆ ಏನು ಸ್ಮಾರಕಗಳು, ಸಾಹಿತ್ಯಾಧಾರಗಳು, ನಾಣ್ಯಗಳು, ಇವು ಮಡಿಕೆ ಚೂರುಗಳು ಇವೆಲ್ಲ ಬರ್ತಾವಲ್ಲ, ಇವು ಒಂದು ರೀತಿ ಆಧಾರ. ಇವುಗಳನ್ನ ಮೂಲ ಆಧಾರಗಳು ಅಂತಲೇ ನಾವು ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಇತಿಹಾಸ ಬೋಧನೆ. ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ಅಂತೇಳಿ
ಯೋಜನಾ ವಿಧಾನ ಇದ್ರ ಬಗ್ಗೆ ಒಂದು ತುಂಬ ಪ್ರಶ್ನೆಗಳಿದಾವೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಮುಂದೆ ನೋಡೋಣ. ಇವಾಗ ಈ ಪಾಯಿಂಟನ್ನು ನೋಡೋಣ. ಯಾವ ಒಂದು ಇದನ್ನು ಅದು ವಿವರಿಸುತ್ತೆ, ಯಾವ ತತ್ವಕ್ಕೆ ಅದು ಸಂಬಂಧಪಟ್ಟಿದೆ ಯೋಜನಾ ತತ್ವ ಅಂತಂದರೆ ಮಾಡಿ ಕಲಿ ಜೀವಿಸುತ್ತಾ ಕಲಿ ಅಂತಕ್ಕಂಥದ್ದು, ಅಂದರೆ ಪ್ರಾಜೆಕ್ಟ್. ಅದರಲ್ಲಿ ಕಂಠಪಾಠಕ್ಕೆ ಅವಕಾಶ ಇರೋದಿಲ್ಲ, ಮುಂದೆ ಹೇಳ್ತೀನಿ. ಅಲ್ಲಿ ಮಗು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಜೀವಂತವಾಗಿ ಇಟ್ಕೊಂಡೆ ಕಲಿಕೆಯಲ್ಲಿ ತೊಡಗುತ್ತೆ, ಅಂದರೆ ಜೀವಂತ ಕಲಿಕೆ ಅನ್ನೋದು ಆಗುತ್ತೆ ಅಂತಕ್ಕಂಥದ್ದು. ಕಂಠಪಾಠಕ್ಕೆಲ್ಲ ಅವಕಾಶ ಇರೋದಿಲ್ಲ ಅಂತಕ್ಕಂಥ ವಿಚಾರ. ನೆಕ್ಸ್ಟ್ ಇದಾದ ನಂತರ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಎಂದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಅಂತೇಳಿ ಘೋಷ್ ಅವರು ಹೇಳ್ತಿರ್ತಕ್ಕಂಥದ್ದು. ಕಾಲ ಸ್ಥಳ ಸಮಾಜದ ಪ್ರಜ್ಞೆಯನ್ನು ಮೂಡಿಸುವ ವಿಷಯ ಯಾವುದು ಅಂತೇಳಿ ಕೇಳಿದರೆ ಇತಿಹಾಸ. ಇದೇ ಮುಂದೆ ಒಂದು ಪ್ರಶ್ನೆ ಇದೆ ನೋಡಿ, ಕನ್ಫ್ಯೂಸ್ ಆಗುತ್ತೆ, ಅದನ್ನು ಗಮನಿಸಿ. ಇತಿಹಾಸವು ಸಾಹಿತ್ಯಕ ಮೂಲಾಧಾರಗಳೆಂದು ಗುರುತಿಸಲಾಗಿದೆ ಅಂತೇಳಿ 4 ಆಪ್ಷನ್ ಕೇಳಿದರೆ ಧಾರ್ಮಿಕ, ಜಾತ್ಯತೀತ, ವಿದೇಶಿ. ಇದರ ಜೊತೆಗೆ 3ನೇದು ಕೂಡ ಕರೆಕ್ಟ್ ಅಂತಾರೆ, ಮೌಖಿಕ, ಬರವಣಿಗೆ, ಚಿತ್ರ. ಓಕೆ, 1 or 3 ಎರಡೂ ಕೂಡ ಸರಿ ಆನ್ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಸಾಹಿತ್ಯಕ ಮೂಲಾಧಾರಗಳು ನಮಗೆ ಗೊತ್ತಿದೆ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತೇಳಿ. ಈ ಒಂದು ನಿಟ್ಟಿನಲ್ಲಿ ಸಾಹಿತ್ಯಿಕ ಮೂಲಾಧಾರಗಳಂತೇಳಿ ಇವು ಎರಡನ್ನೂ ಕೂಡ ಗುರುತಿಸ್ತೀವಿ. 2 ಆಪ್ಷನ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟು ಇದಾದ ನಂತರ ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇದೆ. ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಏಕೆಂದರೆ ಅಂತೇಳಿ ಪ್ರಶ್ನೆ ಕೇಳಿದರೆ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು, ವಿಷಯದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು, ಭೂಗೋಳ ವಿಷಯವು ಪ್ರಪಂಚದ ಬೇರೆ ಬೇರೆ ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಿಸಿರುವುದರಿಂದ ಬೋಧನಾ ಸಾಮಗ್ರಿಗಳು ಬೋಧನೆಗೆ ಶೀಘ್ರ ಕೈಗೆ ಸಿಗುವಂತಿರಲು ಅಂತೇಳಿ ಪ್ರಯೋಗಶಾಲೆಯನ್ನು, ಜಿಯೋಗ್ರಫಿ ಎಕ್ಸ್ಪರಿಮೆಂಟ್ ಒಂದು ರೂಮನ್ನು ಯಾಕೆ ಮಾಡಬೇಕು ಅಂತೇಳಿ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು ಈ ಒಂದು ಭೂಗೋಳಶಾಸ್ತ್ರ ಪ್ರಯೋಗಶಾಲೆಯನ್ನು ನಾವು ತೆರೀಬೇಕಾಗತ್ತೆ ಅಂತೇಳಿ. ನೆಕ್ಸ್ಟು ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಯಾವುದು? ಒಂದು ಸ್ಥಳದ ಬಗ್ಗೆ, ಪರ್ವತಗಳ ಬಗ್ಗೆ ಗೌರವ ಉಂಟು ಮಾಡಬೇಕು ಅಂತ ಬೋಧನಾ ವಿಧಾನ ಯಾವುದು ಅಂತೇಳಿ ಕೇಳಿದರೆ ಪ್ರಾಂತೀಯ ವಿಧಾನ. ಪ್ರಾಂತೀಯ ಅಂದರೆ ಆಯಾಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ, ಈಗ ನಂದಿ ಬೆಟ್ಟ ಹೀಗಿದೆ, ಶಿವಗಂಗೆ ಬೆಟ್ಟ ಹೀಗಿದೆ, ಸಾವಂದುರ್ಗ ಬೆಟ್ಟ ಹೀಗಿದೆ, ಈ ರೀತಿ ಹೇಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಪ್ರಾಂತೀಯ ನಮ್ಮ ಪ್ರದೇಶಗಳ ಬಗ್ಗೆ ನಾವು ಗೌರವ ಪಡೋ ರೀತಿಯಲ್ಲಿ ಏನು ಮಾಡಬೇಕಾಗತ್ತೆ, ಇದನ್ನು ಪ್ರಾಂತೀಯ ವಿಧಾನವನ್ನು ವೃದ್ಧಿಸೋದಕ್ಕೆ, ಗೌರವಿಸೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಪ್ರಾಂತೀಯ ವಿಧಾನ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳಗಳ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಹ ಸಂಬಂಧೀಕರಿಸಬೇಕು. ಆಲ್ರೆಡಿ ಬಂತು ಹಿಂದೆ ಒಂದ್ಸಲ. ಕಾಲ ಸ್ಥಳಗಳ ಬಗ್ಗೆ ಪ್ರಜ್ಞೆ ಮೂಡಿಸೋದಕ್ಕೆ ಇತಿಹಾಸ ಬೇಕು, ಅದ್ರ ಜೊತೆಗೆ ಇನ್ನೊಂದು ಯಾವ ಸಹ ಸಂಬಂಧ ಇರಬೇಕು ಅಂತೇಳಿ ಕೇಳಿದ್ದಾರೆ. ಭೂಗೋಳಶಾಸ್ತ್ರ ಇರಬೇಕಾ, ಅರ್ಥಶಾಸ್ತ್ರ ಇರಬೇಕಾ, ಸಮಾಜಶಾಸ್ತ್ರನ, ರಾಜ್ಯಶಾಸ್ತ್ರನ ಅಂತೇಳಿ ಭೂಗೋಳಶಾಸ್ತ್ರ ಇರಬೇಕಾಗತ್ತೆ ಸ್ನೇಹಿತರೆ. ಯಾಕೆಂದರೆ ಕಾಲ ಅಂದರೆ ಅದು ಇತಿಹಾಸಕ್ಕೆ ಸಂಬಂಧಪಡುತ್ತೆ, ಸ್ಥಳ ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಆ ವಿಷಯದೊಂದಿಗೆ ನಾವು ಸಹ ಸಂಬಂಧೀಕರಿಸಬೇಕಾಗತ್ತೆ. ನೆಕ್ಸ್ಟ್ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಪೌರ ಪ್ರಜ್ಞೆ, ಅದೇ ಸ್ಥಳಕ್ಕೆ ಸಂಬಂಧಪಡೋದಿಲ್ಲ. ಸಮಯ ಪ್ರಜ್ಞೆ, ವ್ಯವಹಾರ ಪ್ರಜ್ಞೆ ಎಲ್ಲ ಈಸಿ ಇದೆ, ಪೌರ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು. ಅಂದರೆ ಒಂದು ರೀತಿ ಲಾಜಿಕ್ ಆಗಿ ಚಿಂತನೆ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ ನಾವು, ಆಗ ಮಾತ್ರ ನಾವು ಈ ರೀತಿ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಗೊತ್ತೇ ಇದೆ ನಾಗರಿಕತೆಗಳ ಇದರಲ್ಲಿ. ಈ ಒಂದು ಹೇಳಿಕೆಯು ಈ ಎರಡೂ ಬೋಧನಾ ವಿಷಯಗಳಿಗೆ ಸಹ ಸಂಬಂಧವಾಗಿದೆ ಅಂತೇಳಿ, ಅಂದರೆ ಕಣಿವೆಗಳು ಹೇಳುತ್ತೆ, ಈಜಿಪ್ಟ್ ಮತ್ತು ನಾಗರಿಕತೆ ಅಂತ ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಬೋಧನಾ ಪದ್ಧತಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ತುಂಬ ಬೋಧನಾ ಪದ್ಧತಿಗಳಿದ್ದಾವೆ, ಅದರಲ್ಲಿ ಒಂದಷ್ಟು ಬೋಧನಾ ಪದ್ಧತಿಗಳು. ಇಲ್ಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಅಂತ ಬರುತ್ತೆ, ಆಧುನಿಕ ಬೋಧನಾ ಪದ್ಧತಿಗಳು ಅಂತೇಳಿ ಬರುತ್ತೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳಲ್ಲಿ ಕಥನ ಪದ್ಧತಿ, ಅಂದರೆ ಕಥೆಯ ಮೂಲಕ ನಿರೂಪಣೆ ಮಾಡ್ತಕ್ಕಂಥದ್ದು ಅಥವಾ ವಿಚಾರವನ್ನು ಹೇಳುವಂಥದ್ದು. ಉಪನ್ಯಾಸ ಪದ್ಧತಿ, ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿರುತ್ತೆ. ಪ್ರಶ್ನೋತ್ತರ ಪದ್ಧತಿ, ಇದನ್ನು ಸಾಕ್ರೆಟಿಸ್ ಪದ್ಧತಿ ಅಂತಲೂ ಕೂಡ ಕರೀತಾರೆ. ನಾಟಕಾಭಿನಯ ಪದ್ಧತಿ, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ. ಇದ್ರ ಮೇಲೆ ಮುಂದೆ ವಿವರಣೆ ಇದೆ, ನೋಡ್ಕೊಳ್ಳಿ. ಇದಾದ ನಂತರ ಆಧುನಿಕ ಬೋಧನಾ ಪದ್ಧತಿಗಳು ಗೊತ್ತೇ ಇದೆ. ಸಂಶೋಧನಾ ಪದ್ಧತಿ, ಅನ್ವೇಷಣಾ ಪದ್ಧತಿ, ಯೋಜನಾ ಪದ್ಧತಿ, ಕಿಂಡರ್ ಗಾರ್ಡನ್ ಪದ್ಧತಿ, ಮಾಂಟೆಸೋರಿ ಪದ್ಧತಿ, ಪಠ್ಯಪುಸ್ತಕ ಪದ್ಧತಿ, ಪ್ರಯೋಗಾಲಯ ಪದ್ಧತಿ, ಕಂಪ್ಯೂಟರ್ ಬೋಧನಾ ಪದ್ಧತಿ, ಇವೆಲ್ಲ ಆಧುನಿಕ ಬೋಧನಾ ಪದ್ಧತಿಗಳಾಗಿದ್ದಾವೆ. ಇವುಗಳ ಮೇಲೂ ಕೂಡ ಎಲ್ಲ ಬೋಧನಾ ವಿಧಾನಗಳ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟನ್ನು ಗಮನಿಸ್ಕೊಳ್ಳಿ. ನಿಗಮನ ಪದ್ಧತಿ ಎಂದರೆ ನಿಯಮದಿಂದ ಉದಾಹರಣೆ ಕಡೆಗೆ ಸಾಕ್ತಕ್ಕಂಥದ್ದು ನಿಗಮನ ಪದ್ಧತಿ. ಅನುಗಮನ ಪದ್ಧತಿ ಎಂದರೆ ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂಥ ಪದ್ಧತಿಯಾಗಿರುತ್ತೆ. ನಿಗಮ, ನಿಯಮ, ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಬೋಧನಾ ಪದ್ಧತಿಗಳು ಅರ್ಥ ಆಗಬೇಕು ಅಂದರೆ ನಾವು ಕನ್ನಡ ಭಾಷಾ ಬೋಧನಾ ಶಾಸ್ತ್ರ ಮಾಡಿದ್ದೀವಲ್ಲ, ಆ ಒಂದು ವಿಡಿಯೋವನ್ನು ಕೂಡ ನೋಡಿ, ನಿಮಗೆ ಗ್ರಿಪ್ ಸಿಗುತ್ತೆ. ಸಮಾಜ ವಿಜ್ಞಾನ ಬೋಧನಾ ವಿಚಾರಕ್ಕೂ ಮತ್ತು ಕನ್ನಡ
ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ. ಯಾಕೆಂದರೆ ಕೆಲವು ಟೈಮಲ್ಲಿ ಅಲ್ಲಿಂದ ಇಲ್ಲಿಗೂ ರಿಲೇಟೆಡ್ ಇರುತ್ತೆ, ಇಲ್ಲಿಂದ ಅಲ್ಲಿಗೂ ರಿಲೇಟೆಡ್ ಇರುತ್ತೆ. ಎರಡು ವಿಡಿಯೋಗಳನ್ನ ನೋಡಿದ್ದೆ ಆದರೆ ನಿಮ್ಗೆ ಒಂದು ರೀತಿ ಗ್ರಿಪ್ ಸಿಗುತ್ತೆ. ಯಾವುದೇ ರೀತಿ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿದ್ರು ಕೂಡ ನೀವು ಆನ್ಸರ್ ಕೊಡೋದಕ್ಕೆ ಒಂದು ರೀತಿ ನಿಮಗೆ ನಾಲೆಡ್ಜ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟು ಬೋಧನಾ ಪದ್ಧತಿ ಮೇಲೆ ಕೇಳಲಾದ ಪ್ರಶ್ನೆಗಳು. ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ? ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ನಿರೂಪಣಾ ಶೈಲಿಯನ್ನು ಬೆಳೆಸೋದಕ್ಕೆ ಯಾವುದನ್ನು ಬಳಸಬೇಕು ಅಂತೇಳಿ. ಉಪನ್ಯಾಸ ಪದ್ಧತಿ, ಸಮಸ್ಯೆ ಪರಿಹಾರ ಪದ್ಧತಿ, ಮೂಲಾಧಾರ ವಿಧಾನ, ಸಮೀಕ್ಷಾ ವಿಧಾನ ಅಂತೇಳಿ. ಉಪನ್ಯಾಸ ಪದ್ಧತಿ, ಈ ಒಂದು ಉಪನ್ಯಾಸ ಪದ್ಧತಿಯಿಂದ ನಿರೂಪಣಾ ಶೈಲಿಯನ್ನು ನಾವೇನು ಮಾಡ್ಬೋದಾಗಿದೆ, ಬೆಳೆಸ್ಬೋದಾಗಿದೆ ಅಂತೇಳಿ. ಮೂಲಾಧಾರ ವಿಧಾನ ಆಧುನಿಕ ಮತ್ತು ಚಟುವಟಿಕೆಯಿಂದ ಕೂಡಿದ ವಿಧಾನ ಆಗಿದೆ. ಯಾವುದು? ಮೂಲಾಧಾರ ವಿಧಾನ ಅಂತೇಳಿ. ಏನಂದರೆ ಮೂಲಾಧಾರ ಅಂದರೆ ಏನು ಅಂತ ಹೇಳಿ, ಇದು ನೇರ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತದೆ. ಮಾಡಿಕಲಿ ನೋಡಿಕಲಿ ಎಂಬುದು ಈ ತತ್ವವಾಗಿದೆ. ಮೂಲಾಧಾರದ ತತ್ವ ಯಾವುದು ಅಂತಂದರೆ ಮಾಡಿಕಲಿ ನೋಡಿ ತಿಳಿ ಅಂತಕ್ಕಂಥದ್ದು ಈ ಮೂಲಾಧಾರ ಪದ್ಧತಿಯ ತತ್ವವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು ಅಂತೇಳಿ 2015 ಕೇಳಿದ್ದಾರೆ. ಅದರ ಉಪನ್ಯಾಸ ಪದ್ಧತಿ ಪ್ರಾಮುಖ್ಯತೆ ಕಳ್ಕೊಳ್ತಾ ಇದೆ. ಸುಮ್ಮನೆ ಶಿಕ್ಷಕ ಕೇಂದ್ರಿತವಾಗಿ ಬೋಧನೆ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನಾಗಲಿ ಆಸಕ್ತಿಯನ್ನಾಗಲಿ ಮೂಡಿಸೋದಕ್ಕಾಗೋದಿಲ್ಲ ಅಂತೇಳಿ ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸುವುದು, ಭಾಷಣ ಟಿಪ್ಪಣಿಗಳನ್ನು ಬರೆಯುವುದು, ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು. ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು. ಯಾವುದಲ್ಲ 3ನೇ ಆಪ್ಷನ್ ಕರೆಕ್ಟಾಗಿದೆ. ವಿವಿಧ ಘಟನೆಗಳನ್ನ ಹೇಳಬೇಕು, ಉದಾಹರಣೆಗಳನ್ನ, ಅನುಭವಗಳನ್ನ, ಚರ್ಚೆಗಳನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಒಂದು ಆಸಕ್ತಿ ಮೂಡುತ್ತೆ ಅಂತೇಳಿ. ನೆಕ್ಸ್ಟ್ ಇದಾದ ನಂತರ ಚರ್ಚಾ ಪದ್ಧತಿ ನೋಡ್ಕೊಳ್ಳಿ. ಇದರಲ್ಲಿ ಎಲ್ಲ ಪ್ರಶ್ನೆಗಳು ಒಂದೇ ಕಡೆ ಕೊಟ್ಟಿದ್ದೀನಿ. ಏನೆಲ್ಲ ಗ್ರಿಪ್ ಸಿಗುತ್ತೆ ಈ ಚರ್ಚಾ ಪದ್ಧತಿ ಬಗ್ಗೆ. ಚರ್ಚಾ ವಿಧಾನದ ಪ್ರಮುಖ ಉದ್ದೇಶವೆಂದರೆ ಅಂತೇಳಿ 2017 ಕೇಳಿದ್ದಾರೆ. ವೈಯಕ್ತಿಕ ತೀರ್ಮಾನ, ಸಾಮೂಹಿಕ ನಿರ್ಧಾರ ಮತ್ತು ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ, ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಅಂತೇಳಿ. ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಚರ್ಚೆ ಮಾಡ್ತಾ ಇದ್ದಾಗೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅವರ ಆಲೋಚನೆಗೆ ಸಂಬಂಧಪಟ್ಟಾಗೆ ಚರ್ಚೆಯನ್ನು ಮಾಡ್ತಾರೆ. ಕೊನೆಯದ ಫೈನಲ್ ಆಗಿ ಒಂದು 4-6 ಜನ ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿರುತ್ತೆ. ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನವೆಂದರೆ ನೋಡಿ, ಸಂಘಟಿತ ಅಂದರೆ ಗುಂಪು, ಆ ಗುಂಪಿನಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸೂಕ್ತ ವಿಧಾನ ಯಾವುದು ಅಂದರೆ ನಾವು ಪಾತ್ರಾಭಿನಯ ಆಗಲಿ, ವೀಕ್ಷಣೆ ವಿಧಾನ ಆಗಲಿ, ಮೂಲಾಧಾರ ವಿಧಾನ ಆಗಲಿ ಮಾಡೋದಿಲ್ಲ. ಚರ್ಚಾ ವಿಧಾನ ನೋಡಿ, ಇದಕ್ಕೆ ರಿಲೇಟೆಡ್ ಇದ್ದಾವೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಸ್ಪರ್ಧಾತ್ಮಕ ಸಹಕಾರ, ಒಪ್ಪಂದ ಮತ್ತು ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರುವ ಬೋಧನಾ ವಿಧಾನ ನೋಡಿ, ಪರಸ್ಪರ ಸಹಕಾರ ಕೊಡುತ್ತೆ. ಗುಂಪಿನಲ್ಲಿ ಒಪ್ಪಂದಕ್ಕೆ ಬರ್ತೀವಿ, ನಿರ್ದೇಶನಗಳನ್ನ ಕೊಡ್ತೀವಿ. ಆ ಒಂದು ಬೋಧನಾ ಪದ್ಧತಿನೇ ಚರ್ಚಾ ಪದ್ಧತಿ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಂಥ ಪ್ರಶ್ನೆಗಳನ್ನೆಲ್ಲ ನೋಡಿದಾಗ ನಿಮಗೇನಾಗುತ್ತೆ ಅಂತಂದರೆ ಒಂದು ರೀತಿ ಗ್ರಿಪ್ ಸಿಗುತ್ತೆ ನಿಮಗೆ. ಈ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಇಷ್ಟು ಪ್ರಶ್ನೆಗಳನ್ನ ವಿಭಿನ್ನವಾಗಿ ಕೇಳಿರೋದ್ರಿಂದ ಈ ಚರ್ಚಾ ಪದ್ಧತಿ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದಾದ ನಂತರ ಮತ್ತೊಂದಿದೆ, ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ. ಇಲ್ಲಿ ಜೀವನ ಚರಿತ್ರ ಅಂದರೆ ಯಾವುದಾದ್ರು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ವಿವರಿಸೋದೇ ಜೀವನ ಚರಿತ್ರ ಬೋಧನಾ ವಿಧಾನ ಆಗಿರುತ್ತೆ. ಇಲ್ಲಿ ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯವನ್ನು ಮೂಡಿಸುವುದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಯನ್ನು ಗುರುತಿಸುವುದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾನೂ ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು. ನೋಡಿ, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾನೂ ಸಾಧನೆ ಮಾಡಲು ಸ್ಫೂರ್ತಿ ನೀಡಿಸೋದೇ ಈ ಜೀವನ ಚರಿತ್ರ ಬೋಧನಾ ವಿಧಾನವನ್ನು ಅಳವಡಿಸ್ಕೊಳ್ತೀವಿ. ಅಂದರೆ ಇವಾಗ ಗಾಂಧೀಜಿಯವರ ಬಗ್ಗೆ ಒಂದಷ್ಟು ಕಥೆಗಳನ್ನ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಅವರು ಸತ್ಯ ಹರಿಶ್ಚಂದ್ರನ ಪುಸ್ತಕಗಳನ್ನ ಓದ್ತಾ ಇದ್ರು, ಸುಳ್ಳು ಹೇಳೋ ಕೆಲಸವನ್ನು ಮಾಡಲಿಲ್ಲ, ಈ ರೀತಿ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಕ್ಕಂಥದ್ದು. ನೆಕ್ಸ್ಟ್ ಭಗತ್ ಸಿಂಗ್ ದೇಶದ ಮೇಲೆ ಯಾವ ರೀತಿ ತನ್ನ ಅಭಿಮಾನವನ್ನು ಇಟ್ಕೊಂಡಿದ್ದ, ಸಂಗೊಳ್ಳಿ ರಾಯಣ್ಣ ಅವನ ಕೆಚ್ಚದೆಯ ಮಾತುಗಳನ್ನು ಆಲಿಸಿದಾಗ ನಾವು ಕೂಡ ಆ ರೀತಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ಸ್ಫೂರ್ತಿಯನ್ನು ನೀಡುವಂಥದ್ದೇ ಚಾರಿತ್ರಿಕ ವ್ಯಕ್ತಿಗಳಂತೆ ತಾನೂ ಕೂಡ ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಜೀವನ ಚರಿತ್ರ ವಿಧಾನದ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಇತಿಹಾಸವು ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಯಾವುದು? ಅಂದರೆ ಇತಿಹಾಸ ಅಂದರೆ ಗೊತ್ತು ನಮಗೆ, ಇಂದಿನ ಗತಕಾಲದ ವೈಭವವನ್ನು ಹೇಳುವಂಥದ್ದು. ಅದನ್ನು ನಾವು ಮುಂದಿನ ಪೀಳಿಗೆಗೆ ಸ್ಮರಿಸೋದಕ್ಕೆ ಇಡುವಂಥ ದಾಖಲೆ ಏನು ಅಂತೇಳಿ ಯಾವ ಬೋಧನಾ ವಿಧಾನದ ಮುಖಾಂತರ ಕೊಡ್ಬೋದು ಅಂತ ಹೇಳಿದರೆ ಇಲ್ಲಿ ಜೀವನ ಚರಿತ್ರ ಪದ್ಧತಿ, ಈ ಒಂದು ಪದ್ಧತಿಯ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಅವರಿಗೆ ಕೊಡ್ತಾ ಹೋಗ್ಬೋದು. ಇದು ಉತ್ತಮವಾದಂಥ ಬೋಧನಾ ವಿಧಾನ ಆಗಿರುತ್ತೆ. ಜೀವನ ಚರಿತ್ರ ಪದ್ಧತಿ, ಇವಾಗ ಅಶೋಕ ಹೇಗೆ ತನ್ನ ಆದರ್ಶಗಳನ್ನ ಮೆರೆದ ಆ ರೀತಿ ಹೇಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟು ಚಂದ್ರಗುಪ್ತ ಮೌರ್ಯನ ವಿಚಾರಗಳನ್ನ ಹೇಳುವಂಥದ್ದು, ಶ್ರೀಕೃಷ್ಣ ದೇವರಾಯನ ವಿಚಾರಗಳನ್ನ, ಜೀವನ ಚರಿತ್ರ ವಿಚಾರಗಳನ್ನ ಹೇಳ್ತಾ, ಬುದ್ಧನ ಜೀವನ ಚರಿತ್ರ ವಿಚಾರಗಳನ್ನ ಹೇಳುವಂಥದ್ದು. ಇದೆಲ್ಲ ಹೇಳಿದಾಗ ಏನಾಗುತ್ತೆ ಅವ್ರಿಗೆ, ಹೌದಲ್ವಾ ನಾವು ಈ ರೀತಿ ಮುಂದಿನ ದಿನಗಳಲ್ಲಿ ಸ್ಮರಿಸಬೇಕು ಅಥವಾ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಮಕ್ಕಳಿಗೆ ಬರುತ್ತೆ ಅಂತೇಳಿ. ನೆಕ್ಸ್ಟು
ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ಬೋಧನಾ ವಿಧಾನ ಯಾವುದು ಅಂತೇಳಿ ಕೇಳಿದ್ದಾರೆ. ಹರಪ್ಪ ನಾಗರಿಕತೆಗೆ ನಾಟಕೀಕರಣನ, ಮೂಲಾಧಾರನ, ಸಮಸ್ಯೆ ಪರಿಹಾರನ, ಯೋಜನಾ ಅಂತಾನೆ ಎ ಬಿ ಸಿ ಡಿ ಈ ಥರ ಆಪ್ಷನ್ ಕೇಳಿದ್ದಾರೆ. ಇಲ್ಲಿ ಬಿ ಮತ್ತು ಡಿ ಎರಡು ಕೂಡ ಅಂದರೆ ಮೂಲಾಧಾರ ಮುಖಾಂತರನೂ ಕೂಡ ಬೋಧನೆಯನ್ನು ಮಾಡ್ಬೋದು. ಯೋಜನಾ ಪದ್ಧತಿ ಪ್ರಾಜೆಕ್ಟ್ ಮೆಥಡಲ್ಲೂ ಕೂಡ ನಾವೇನು ಮಾಡ್ಬೋದು, ಆ ಪಾಠ ಬೋಧನೆಯನ್ನು ಮಾಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಏನಾಗುತ್ತೆ, ಎಫೆಕ್ಟಿವ್ ಆಗಿರುತ್ತೆ ಅಂತ. ಇಲ್ಲಿ ನಾಟಕೀಯ ರೂಪದಲ್ಲಿ ನಾವು ಹರಪ್ಪ ನಾಗರಿಕತೆಯನ್ನು ವಿವರಿಸೋದಕ್ಕಾಗೋದಿಲ್ಲ. ಸಮಸ್ಯೆಯಲ್ಲಿ ಏನು ಸಮಸ್ಯೆ ಇಲ್ಲ, ಪರಿಹಾರನೂ ಕೂಡ ಕಂಡುಕೊಳ್ಳುವಂಥ ಒಂದು ಬೋಧನಾ ಪದ್ಧತಿನೂ ಕೂಡ ಅಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಮೂಲಾಧಾರ ಮತ್ತು ಯೋಜನಾ ಪದ್ಧತಿಗಳು ಸೂಕ್ತ ಆಗಿದ್ದಾವೆ. ನೆಕ್ಸ್ಟ್ ಇದಾದ ನಂತರ ನಾಟಕಾಭಿನಯದ ಮೇಲೆ ಕೇಳಲಾದ ಪ್ರಶ್ನೆಗಳು. ನಾಟಕಾಭಿನಯ ಬೋಧನಾ ಪದ್ಧತಿ ಮೇಲೆ ಇತಿಹಾಸ ಬೋಧನೆಗೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವ ಬೀರುತ್ತದೆ ಅಂತೇಳಿ ಕೇಳಿದ್ದಾರೆ. ನಾಟಕ ಅಭಿನಯನ, ಚರ್ಚೆನ, ರೇಡಿಯೋ ಬಳಕೆನ, ಕಪ್ಪೊಲಗೆನ ಅಂತೇಳಿ ಇತಿಹಾಸ ಬೋಧನೆಗೆ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ನಾಟಕಾಭಿನಯ. ಇವಾಗ ಗುಪ್ತರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಮುದ್ರಗುಪ್ತನ ಒಂದಷ್ಟು, ಚಂದ್ರಗುಪ್ತನ ಒಂದಷ್ಟು ಪಾತ್ರಗಳು, ಅಲ್ಲಿ ಕಾಳಿದಾಸ ಅನ್ನೋ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿ ಅಲ್ಲಿ ಆತ ಬರೆದಿರ್ತಕ್ಕಂಥ ಕೃತಿಗಳನ್ನೆಲ್ಲ ಪರಿಚಯ ಮಾಡುವಂಥದ್ದು, ಈ ರೀತಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅಂತೇಳಿ. ನೆಕ್ಸ್ಟು ಪಾತ್ರಾಭಿನಯದ ಕೊನೆಯ ಅಂತ ಫೇಸ್ ಎಂದರೆ, ಪಾತ್ರಾಭಿನಯ ಅಂದರೆ ಯಾವ್ದಾದ್ರು ಒಂದು ಪಾತ್ರಾಭಿನಯವನ್ನು ಮಾಡ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ಕೊನೆಯ ಫೇಸ್ ಯಾವುದಾಗಿರುತ್ತೆ ಅಂತೇಳಿ ಸಾಮಾನ್ಯೀಕರಣಕ್ಕೆ ಬರುವಂಥದ್ದು, ಅಂದರೆ ನಾವು ಕನ್ಕ್ಲೂಷನ್ಗೆ ಬರುವಂಥದ್ದಾಗಿರುತ್ತೆ ಪಾತ್ರಾಭಿನಯದ ಕೊನೆಯ ಅಂತ ಫೇಸ್. ಓಕೆ, ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರ ಯಾವುದು ಅಂತೇಳಿ ಕೇಳಿದರೆ, ಸಾಮರ್ಥ್ಯಾಧಾರಿತ ಬೋಧನೆನ, ಅಣುಬೋಧನೆನ, ಅನುಕರಣ ಬೋಧನೆನ, ಪರಿಹಾರ ಬೋಧನೆ ಅಂತೇಳಿ ಅನುಕರಣೆ ಬೋಧನೆ ಆಗಿರುತ್ತೆ. ಪಾತ್ರಗಳ ಅಭಿನಯುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರ ಅನುಕರಣೆ ಬೋಧನೆ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಅನುಗಮನ ನಿಗಮನ ಪದ್ಧತಿ. ನೋಡಿ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕೂಡ ಈ ಪ್ರಶ್ನೆಗಳಿದ್ದಾವೆ, ಸಮಾಜ ಬೋಧನಾಶಾಸ್ತ್ರದಲ್ಲೂ ಕೂಡ ಈ ಪ್ರಶ್ನೆಗಳಿದ್ದಾವೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅನುಗಮನ ಪದ್ಧತಿ ಅಂತಂದರೆ ಏನು ಅಂತಕ್ಕಂಥ ಪ್ರಮುಖ ವಿಚಾರ. ನಿರ್ದಿಷ್ಟವಾದ ನಿದರ್ಶನಗಳಿಂದ ಆರಂಭಿಸಿ ಸಾಮಾನ್ಯ ನಿಯಮ ನಿರೂಪಣೆಯ ಕಡೆಗೆ ಆಲೋಚನೆಗಳನ್ನು ಸಾಗಿಸುವ ಒಂದು ಅಧ್ಯಯನವೇ ಅನುಗಮನ ಪದ್ಧತಿ. ಇದರ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್ ಅಂತ ಹೇಳಿ ನೆನಪಿಟ್ಕೊಳ್ಳಿ. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುತ್ತೆ ಅನುಗಮನ ಪದ್ಧತಿ. ಬಿಡಿಯಿಂದ ಇಡಿಯ ಕಡೆಗೆ ಸಾಗುತ್ತೆ, ಉದಾಹರಣೆಯಿಂದ ನಿಯಮದ ಕಡೆ ಸಾಗುತ್ತೆ. ನೋಡಪ್ಪ, ಅನುಗಮನ ಅಂದರೆ ಇದೊಂದು ಪಾಯಿಂಟನ್ನು ನೆನಪಿಟ್ಕೊಂಡು, ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗುತ್ತೆ. ಫಸ್ಟ್ ಎಕ್ಸಾಂಪಲನ್ನು ಕೊಡ್ತೀವಿ, ಆಮೇಲೆ ನಿಯಮದ ಕಡೆಗೆ ಹೋಗ್ತೀವಿ, ಅದು ಅನುಗಮನ ಪದ್ಧತಿ ಆಗಿರುತ್ತೆ. ಸರಳತೆಯಿಂದ ಸಮನ್ವಯದ ಕಡೆಗೆ ಸಾಗುತ್ತೆ, ಅದು ಅನುಗಮನ ಪದ್ಧತಿ ಆಗಿರುತ್ತೆ. ಇದ್ರ ಮೇಲೆ ಏನು ಪ್ರಶ್ನೆ ಕೇಳಿದರೆ ನೋಡ್ತಾ ಹೋಗೋಣ ಬನ್ನಿ. ಇದ್ರ ಜೊತೆಗೆ ಸುಲಭದಿಂದ ಸಂಕೀರ್ಣದ ಕಡೆಗೆ ಸಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಅನುಗಮನ ಪದ್ಧತಿ ಅಂದರೆ ಹೇಳಿದ್ದೀವಿ, ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂಥ ಪದ್ಧತಿ ಅಂತ. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ, ನಿಮಗೆ ನೆನಪಿರುತ್ತೆ. ಅನುಗಮನ ಮತ್ತು ನಿಗಮನ ಪದ್ಧತಿಗಳನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ, ಇದು ಅನುಗಮನ ನಿಗಮನ ಪದ್ಧತಿಗಳ ಉಪಯೋಗ ಮಾಡುವಂಥ ಮೂಲಾಂಶ ಕೌಶಲ್ಯ ಆಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಕೇಳಿದರೆ, ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಇದು ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವಂತಹ ಒಂದು ಕೌಶಲ ಆಗಿರುತ್ತೆ, ಅನುಗಮನ ನಿಗಮನ ಅಂತೇಳಿ. ನೆಕ್ಸ್ಟ್ ಇದಾದಮೇಲೆ ನಿಗಮನ ಅಂತಂದ್ರೆ ಏನು ಅಂತಲೂ ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಅನುಗಮನಕ್ಕೆ ವ್ಯತಿರಿಕ್ತವಾದದ್ದೇ ನಿಗಮನ. ಅಂದರೆ ಇಲ್ಲಿ ನಿಯಮದಿಂದ ಉದಾಹರಣೆ ಕಡೆಗೆ ಸಾಗುತ್ತೆ ನಿಗಮನ ಪದ್ಧತಿ. ಓಕೆನಾ? ಇಲ್ಲಿ ನಿಗಮ ನಿಯಮ ನೆನ್ಪಿಟ್ಕೊಳ್ಳಿ. ಹೀಗೆ ಫಸ್ಟ್ ನಿಯಮ ಬರುತ್ತೆ. ಅನುಗಮನ ಆದರೆ ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗ್ತೀವಿ, ಇಡಿಯಿಂದ ಬಿಡಿಯ ಕಡೆಗೆ ಹೋಗ್ತೀವಿ. ಇಲ್ಲಿ ಅಮೂರ್ತದಿಂದ ಮೂರ್ತದ ಕಡೆಗೆ ಹೋಗ್ತೀವಿ, ಅಂದರೆ ಗೊತ್ತಿಲ್ಲದಲ್ಲಿರೋದ್ರಿಂದ ಗೊತ್ತಿರೋದ್ರ ಕಡೆಗೆ ಹೋಗ್ತೀವಿ. ವ್ಯಾಕರಣ ಬೋಧನೆಯಲ್ಲಿ ಈ ನಿಯಮ ಹೆಚ್ಚು ಬಳಕೆಯಲ್ಲಿರ್ತದೆ. ವ್ಯಾಕರಣವನ್ನು ಟೀಚ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಫಸ್ಟು ಸಂಧಿಗಳು ಬಂದಾಗ ಅದರ ಸೂತ್ರನ ಎಲ್ಲ ಡೆಫಿನೇಷನ್ನ ಬರೆಸಿ ಆಮೇಲೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಲ್ಲ, ಹಾಗೆ ಅನುಗಮನ ಪದ್ಧತಿ ಅಂದರೆ ಆಲ್ರೆಡಿ ಹೇಳಿದ್ವಿ, ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂಥದ್ದು. ಇದ್ರ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ. ನೋಡಿ, ಸಾರ್ವತ್ರೀಕರಣದಿಂದ ನಿರ್ದಿಷ್ಟದ ಕಡೆಗೆ, ಅಮೂರ್ತದಿಂದ ಮೂರ್ತದ ಕಡೆಗೆ. ಅಮೂರ್ತ ಅಂದರೆ ಗೊತ್ತಿಲ್ಲದಲ್ಲೇ ಇರೋದು, ಮೂರ್ತ ಅಂದರೆ ಗೊತ್ತಿರೋದು. ಅಂದರೆ ಡಿಫಿಕಲ್ಟ್ ಟು ಈಸಿ ಮೆಥಡ್ ಹೋಗುವಂಥದ್ದು ಯಾವುದು ಅಂದರೆ ನಿಗಮನ ಪದ್ಧತಿ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಅಣುಬೋಧನೆ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಣುಬೋಧನೆಯ ಮುಖ್ಯ ಉದ್ದೇಶ ಏನು ಅಂತೇಳಿ, ವಿದ್ಯಾರ್ಥಿಗಳಲ್ಲಿ ವರ್ತನೆ ಪರೀಕ್ಷಿಸೋದಾ, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸೋದಾ, ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸೋದಾ, ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನವನ್ನು ಬೆಳೆಸುವುದಾ ಅಂತೇಳಿ. ಇಲ್ಲಿ ನಾವು ಅಣುಬೋಧನೆ ಮೈಕ್ರೋ ಟೀಚಿಂಗ್ ಮಾಡ್ತಕ್ಕಂಥದ್ದೇ ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸುವಂಥದ್ದಕ್ಕೆ ನಾವೆಲ್ಲ ಟೀಚಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿರ್ತೀವಿ. ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಅಂತ ಹೇಳಿದ್ದಾರೆ. ಓಕೆ, ಅದೇ ಅಣುಬೋಧನೆ ಅಂತಕ್ಕಂಥದ್ದು ಒಂದು ತರಬೇತಿ, ನಾವು ಟ್ರೈನಿಂಗ್ ತಗೊಳ್ಳೋಕೆ ಮಾಡ್ತಕ್ಕಂಥ ಒಂದು ತಂತ್ರ, ಅದು ಬೋಧನಾ ತಂತ್ರ ಅಲ್ಲ. ಇದಾದ ನಂತರ ಅಣುಬೋಧನೆಯು ತರಬೇತಿ ತಂತ್ರವಾಗಿದ್ದು
ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸಬಹುದಾಗಿದೆ ಅಂತೇಳಿ ಕೇಳಿದ್ದಾರೆ. ಈ ರೀತಿ ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಯಾರು ಈ ಅನುಬೋಧನೆಗೆ ಸಂಬಂಧಪಟ್ಟಾಗಿ ಈ ರೀತಿ ವ್ಯಾಖ್ಯಾನವನ್ನು ಅಂತಂದರೆ BK ಪಾಸಿ ಅಂತೇಳಿ. BK ಪಾಸಿಯವರು ಈ ಅನುಬೋಧನೆ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಅವಶ್ಯಕತೆ ಇದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಥವಾ ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆಯೇ ಏನಂತೇಳಿ ಕೇಳಿದರೆ ಅದು ಸೂಕ್ಷ್ಮ ಬೋಧನೆ ಅಂದರೆ ಮೈಕ್ರೋ ಟೀಚಿಂಗ್ ಆಗಿರುತ್ತೆ. ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವಂಥ ಬೋಧನಾ ಚಟುವಟಿಕೆ ಮೈಕ್ರೋ ಟೀಚಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಆಳ ಶೋಧನಾ ಪ್ರಶ್ನಾ ಕೌಶಲ್ಯ ಯಾವ ಒಂದು ಘಟಕಾಂಶವನ್ನು ಹೊಂದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಅದು ಪ್ರೇರೇಪಣಾ ತಂತ್ರವನ್ನು, ವಿಮರ್ಶಾತ್ಮಕ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವ ತಂತ್ರನ, ಪುನರ್ಕೇಂದ್ರಿಸುವಿಕೆ ತಂತ್ರನ, ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರನ ಅಂತೇಳಿ. ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಆಗಿರುತ್ತೆ ಅಂದರೆ ಆಳ ಶೋಧನಾ ಪ್ರಶ್ನೆಗಳೇನಾಗಿರ್ತವೆ, ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಆಗಿರ್ತವೆ. ಅಂದರೆ ಆಳವಾಗಿ ನಾವು ಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನೆ ಒಂದಕ್ಕೊಂದು ಲಿಂಕ್ ಮಾಡ್ತಾ ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಯೋಜನಾ ಪದ್ಧತಿ ಪ್ರಾಜೆಕ್ಟ್ ಮೆಥಡ್ ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ನಾವು ಈ ರೀತಿ ಎಲ್ಲ ಅಭ್ಯಾಸ ಮಾಡಿದ್ದಾದರೆ ನಾವು ಈ ರೀತಿ ಎಕ್ಸಾಮ್ಗಳಲ್ಲಿ ಫೇಸ್ ಮಾಡೋದಕ್ಕೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಇವನ್ನೆಲ್ಲ ಒಂದು ಕಡೆ ಕಟ್ಕೊಡೋ ಪ್ರಯತ್ನ. ಇತಿಹಾಸ ಬೋಧನಾ ಪದ್ಧತಿಯಲ್ಲಿ ಒಂದಾದ ಯೋಜನಾ ಪದ್ಧತಿ ಈ ತತ್ವಕ್ಕೆ ಬದ್ಧವಾಗಿದೆ ಅಂತೇಳಿ ಕೇಳಿದರೆ ಮಾಡಿಕಲಿ ಜೀವಿಸುತ್ತಾ ಕಲಿತತ್ವ, ಮಹಾನ್ ಪುರುಷ ಸಿದ್ಧತಾ ತತ್ವ, ಅಣು ಹೋಲಿಕಾ ತತ್ವ, ಅಣುವಿನಷ್ಟು ಪಠ್ಯಾಂಶವನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ. ಇದರಲ್ಲಿ ಯಾವುದು ಯೋಜನಾ ಪದ್ಧತಿ ಅಂತೇಳಿ. ಇಲ್ಲಿ ಮಾಡಿಕಲಿ ಜೀವಿಸುತ್ತಾ ಕಲಿತತ್ವ ಅಂತೇಳಿ ಆಲ್ರೆಡಿ ಹೇಳಿದ್ದೀವಿ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಯೋಜನಾ ಪದ್ಧತಿಯ ಬೋಧನೆಯನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಜಾನ್ ಡುಯಿ ಅವರು ಈ ಯೋಜನಾ ಪದ್ಧತಿಯನ್ನು ಮೊಟ್ಟ ಮೊದಲಿಗೆ ಬಳಸ್ತಾರೆ. ಆದರೆ ಈ ಯೋಜನಾ ಪದ್ಧತಿಯನ್ನು ಅಥವಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಪರಿಪೂರ್ಣಗೊಳಿಸಿದವರು ಯಾರು ಅಂತೇಳಿ ಮತ್ತೆ ಅದೇ ಪ್ರಶ್ನೆ ಗೊಂದಲ ಮಾಡುವ ಒಂದು ರೀತಿಯಲ್ಲಿ ಕೇಳಿದ್ದಾರೆ. ಕಿಲ್ ಪ್ಯಾಟ್ರಿಕ್ ಇವರು ಏನು ಮಾಡಿದ್ದಾರೆ, ಇದನ್ನು ಹೆಚ್ಚು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಆದರೆ ಮೊಟ್ಟ ಮೊದಲಿಗೆ ಈ ಬೋಧನಾ ಪದ್ಧತಿಯನ್ನು ಅಳವಡಿಸ್ಕೊಂಡು ಜಾರಿಗೆ ತಂದವರು ಯಾರು ಅಂದರೆ ಜಾನ್ ಡುಯಿ. ಅಭಿವೃದ್ಧಿಪಡಿಸಿದವರು ಕಿಲ್ ಪ್ಯಾಟ್ರಿಕ್. ನೆನ್ಪಿಟ್ಕೊಳ್ಳಿ. ಈ ಯೋಜನಾ ಪದ್ಧತಿ ಮೇಲೆ ಏನಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಏನಾಗುತ್ತೆ ಒಂದು ಐಡಿಯಾ ಬರುತ್ತೆ. ಮುಂದೆ ವಿವರಣೆ ಇದ್ರ ಬಗ್ಗೆ ಯೋಜನೆ ಪದ್ಧತಿ ಬಗ್ಗೆ ನೋಡೋಣ. ನೆಕ್ಸ್ಟು ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾದದ್ದು ಏನು ಅಂತೇಳಿ ಕೇಳಿದ್ದಾರೆ. ಅಂದರೆ ಉತ್ತಮ ಗುಣಮಟ್ಟವಾಗಿರಬೇಕಾ, ಉತ್ತಮ ಶೈಕ್ಷಣಿಕ ಅನುಭವ ಹೊಂದಿರಬೇಕಾ, ಲಭ್ಯವಿರುವ ಸಂಪನ್ಮೂಲಗಳ ಬಳಕೆನ, ಲಾಭದಾಯಕತೆನ ಅಂತೇಳಿ A, B ಈ ರೀತಿ ಆಪ್ಷನ್ ಕೇಳಿದರೆ. B ಮತ್ತು C ಉತ್ತಮ ಶೈಕ್ಷಣಿಕ ಅನುಭವವನ್ನು ಹೊಂದಿರಬೇಕಾಗುತ್ತೆ, ಜೊತೆಗೆ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಕೂಡ ಆಗಬೇಕಾಗಿರುತ್ತೆ. ಇದು ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರ್ತಕ್ಕಂಥ ಅಂಶಗಳಾಗಿರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತು ಅನ್ನು ರಚಿಸುವುದು ಇದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಮೂಲಾಧಾರ ಪದ್ಧತಿನ, ಯೋಜನಾ ಪದ್ಧತಿನ, ಚರ್ಚಾ ಪದ್ಧತಿನ, ಉಪನ್ಯಾಸ ಪದ್ಧತಿನ ಅಂತೇಳಿ. ಅದು ಯೋಜನಾ ಪದ್ಧತಿನೇ ಆಗಿರ್ತೀವಿ. ಶಾಲಾ ಸಂಸತ್ತು ಅಥವಾ ವಿದ್ಯಾರ್ಥಿ ಸಂಸತ್ತನ್ನು ರಚನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ಯೋಜನಾ ವಿಧಾನದ ಕಡೆಯ ಹಂತವೆಂದರೆ ಅಂತೇಳಿ ಕೇಳಿದ್ದಾರೆ. ಯೋಜನೆಯನ್ನು ದಾಖಲಿಸುವುದು, ಕಾರ್ಯನಿರ್ವಹಣೆ, ಯೋಜನೆ, ಸನ್ನಿವೇಶಗಳನ್ನು ಒದಗಿಸುವುದು ಅಂತೇಳಿ. ಇಲ್ಲಿ ಯೋಜನೆಗಳನ್ನು ದಾಖಲಿಸುವುದು ಕೊನೆಯದಾಗಿ ಫೈನಲ್ ಆಗಿ ಬರುತ್ತೆ. ಎಲ್ಲ ರೆಕಾರ್ಡ್ ಎಲ್ಲ ಇದಾದಮೇಲೆ ದಾಖಲೀಕರಣ ಮಾಡ್ತಕ್ಕಂಥದ್ದು. ನೋಡಿ ಏನು ಆಪ್ಷನ್ ಅಂತೇಳಿ ಮುಂದೆ ಹೇಳ್ತೀನಿ. ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವುದು ಏನು ಅಂತ ಕೇಳಿದರೆ, ಅಂದರೆ ಉಪನ್ಯಾಸ ಪದ್ಧತಿಯನ್ನು ಬಲವರ್ಧನೆಗೊಳಿಸುವುದು ಯೋಜನಾ ಪದ್ಧತಿಯ ಅವಲಂಬಿತವಾಗಿರೋದು ಯಾವುದ್ರ ಮೇಲೆ ಅಂತೇಳಿ. ಪಠ್ಯ ವಿಷಯಗಳನ್ನು ಕಂಠಪಾಠ ಮಾಡಿಸಲು, ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು, ಬರವಣಿಗೆ ಕೌಶಲ್ಯವನ್ನು ವೃದ್ಧಿಸಲು ಅಂತೇಳಿ. ಇಲ್ಲಿ ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸೋದಕ್ಕೋಸ್ಕರ ಅಂದರೆ ನಾವು ಒಂದು ಪ್ರಾಜೆಕ್ಟನ್ನು ಕೊಟ್ಟರೆ ಏನಾಗ ಮಾಡುತ್ತೆ ಮಗು ಅಂದರೆ ಸ್ವಂತ ಕ್ರಿಯೇಟಿವಿಟಿನಲ್ಲಿ ಹೇಗೆ ಮಾಡಬೇಕು, ಅದಕ್ಕೆ ಎಷ್ಟು ಪಿಕ್ಚರ್ಗಳನ್ನ, ಡಯಾಗ್ರಾಮ್ಗಳನ್ನ, ಎಷ್ಟು ಮಾಹಿತಿ ಕಲೆ ಹಾಕಬೇಕು ಅಂತೇಳಿ ಎಲ್ಲ ವಿಚಾರವನ್ನು ಮಾಡಿ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡುತ್ತೆ. ಹಾಗಾಗಿ ಇದು ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸುತ್ತೆ. ಇದಾದ ನಂತರ ಯೋಜನಾ ಪದ್ಧತಿ ಇದು ಮಾಡಿ ಕಲಿ ಜೀವಿಸುತ್ತಾ ಕಲಿ ಎನ್ನುವ ಒಂದು ತತ್ವಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡ್ವಿ. ಈ ಪದ್ಧತಿಯನ್ನು ಮೊದಲು ಬಳಸಿದವರು ಜಾನ್ ಡುಯಿ. ಇದರ ಪ್ರತಿಪಾದಕರು ಅಭಿವೃದ್ಧಿಪಡಿಸಿದವರು ಕಿಲ್ ಪ್ಯಾಟ್ರಿಕ್. ಕಂಠಪಾಠಕ್ಕೆ ಅವಕಾಶ ಇರೋದಿಲ್ಲ ಯೋಜನಾ ಪದ್ಧತಿನಲ್ಲಿ. ಇದನ್ನು ಮಗು ಏನಾಗುತ್ತೆ ಜೀವಂತವಾಗಿ ಜೀವಿಸುತ್ತಾ ಕಲಿತಾ ಹೋಗುತ್ತೆ. ಈ ಪದ್ಧತಿಯ ತತ್ವಗಳೇನು ಅಂದರೆ ಅನುಭವ ತತ್ವ, ಮಗು ಅನುಭವ ಪಡ್ಕೊಳ್ಳುತ್ತೆ, ಚಟುವಟಿಕೆ ಆಧಾರಿತವಾಗಿರುತ್ತೆ, ಉದ್ದೇಶವನ್ನು ಯಾವುದಾದ್ರು ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತದೆ, ನೈಜತೆ ಅಂದರೆ ಅಲ್ಲಿ ಸುಳ್ಳು ಪಳ್ಳು ಹೇಳೋದಕ್ಕಾಗೋದಿಲ್ಲ, ನೈಜ ತತ್ವವನ್ನು ಇಟ್ಕೊಂಡಿರ್ತವೆ, ಉಪಯುಕ್ತತಾ ತತ್ವವನ್ನು ಆಧಾರದ ಮೇಲೆ ಇಟ್ಕೊಂಡಿರ್ತವೆ. ಇವು ಈ ಒಂದು ಯೋಜನಾ ಪದ್ಧತಿಯ ತತ್ವಗಳಾಗಿರ್ತವೆ. ಇದಾದಮೇಲೆ ಹಂತಗಳು ಏನೇನು ಹಂತಗಳು ಬರ್ತಾವೆ ಇಲ್ಲಿ ಕೊಟ್ಟಿದ್ದಲ್ಲ. 2019 136ನೇ ಪ್ರಶ್ನೆ ಇದನ್ನು ನೋಡಿ. ಈ ಆಧಾರದ ಮೇಲೆ ಸನ್ನಿವೇಶವನ್ನು ನೀಡುವಂಥದ್ದು. ಯಾವುದಾದ್ರು ಒಂದು ಸನ್ನಿವೇಶವನ್ನು ನೀಡಬೇಕಾಗುತ್ತೆ. ಹೇಗೆ
ಬುದ್ಧನ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆಯನ್ನು ರೆಡಿ ಮಾಡ್ಕೊಂಡ್ಬರಪ್ಪ, ಅಥವಾ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಮ್ಮ ಮೆಸೊಪೊಟೇಮಿಯಾ ನಾಗರಿಕತೆ ಸಂಬಂಧಪಟ್ಟ ಹಾಗೆ, ಅಥವಾ ಹರಪ್ಪ ನಾಗರಿಕತೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂದರೆ ಫಸ್ಟ್ ಸನ್ನಿವೇಶವನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಯೋಜನೆ ಒಂದು 2-3 ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಮಗು ಯಾವ್ದು ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತೇಳಿ. ನೆಕ್ಸ್ಟ್ ಅದಾದಮೇಲೆ ಯೋಜನೆ ಕುರಿತು ಚರ್ಚೆ ಮಾಡಬೇಕಾಗುತ್ತೆ, ಏನು ಎತ್ತ ಹೇಗೆ ಮಾಡಬೇಕು ಅಂತೇಳಿ, ಸಂಪನ್ಮೂಲಗಳನ್ನ ಎಲ್ಲಿಂದ ಒದಗಿಸ್ಕೊಳ್ಬೇಕು ಅಂತ. ನೆಕ್ಸ್ಟು ಮಗು ಕಾರ್ಯಾಚರಣೆಗೆ ಇಳಿಯುತ್ತೆ. ನೆಕ್ಸ್ಟು ಮೌಲ್ಯಮಾಪನ ಮಾಡ್ತೀವಿ. ಕೊನೆಯದಾಗಿ ದಾಖಲೆಯನ್ನು ಮಾಡಿ ರೆಕಾರ್ಡ್ ಮಾಡಿ ಇಡ್ತೀವಿ ಅಂತಕ್ಕಂಥದ್ದು. ಇಷ್ಟು ಈ ಯೋಜನಾ ವಿಧಾನದ ಹಂತಗಳಾಗಿರ್ತವೆ, ನೋಡ್ಕೊಳ್ಳಿ. ಇದಾದಮೇಲೆ ಶಿಕ್ಷಕರು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಕೈತೋಟದಲ್ಲಿನ ಸಸ್ಯಗಳನ್ನು ಗಮನಿಸಿ ಪಟ್ಟಿ ಮಾಡುವಂತೆ ಹೊರಾಂಗಣ ಚಟುವಟಿಕೆ ನೀಡುವರು. ಈ ವಿಧಾನದ ಒಂದು ಕಾರ್ಯತಂತ್ರವೆಂದರೆ, ಅಂದರೆ 5ನೇ ಕ್ಲಾಸ್ ಮಕ್ಕಳನ್ನ ಶಾಲಾ ಕೈತೋಟಕ್ಕೆ ಕರ್ಕೊಂಡೋಗಿ ಸಸ್ಯಗಳನ್ನ ಅಲ್ಲಿರ್ತಕ್ಕಂಥ ಮರಗಿಡಗಳನ್ನೆಲ್ಲ ನೋಡ್ರಪ್ಪ ಅಂತ ಹೇಳ್ತಾರೆ. ಇದು ವೀಕ್ಷಣೆನ, ಚರ್ಚೆನ, ಕಥನನ, ಪ್ರಯೋಗನ ಅಂತೇಳಿ ವೀಕ್ಷಣೆ. ಓಕೆನಾ? ಈ ಥರ ಪ್ರಶ್ನೆಗಳೆಲ್ಲ ತುಂಬ ಈಸಿ ಇರ್ತವೆ, ನಮಗೇನು ಕಷ್ಟ ಅನಿಸೋದಿಲ್ಲ. ನೆಕ್ಸ್ಟು ಇನ್ನು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜ್ಞಾನದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ? ಒಂದೇ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಮೇಲೆ ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ ಅಂತ ಕೇಳಿದೆ 2014. ಅದು ಅನ್ವಯನ, ಕೌಶಲನ, ಜ್ಞಾನನ, ತಿಳುವಳಿಕೆನ ಅಂತೇಳಿ. ಜ್ಞಾನ, ಅಶೋಕನ ತಂದೆ ಯಾರು ಅಂತಂದರೆ ಅದು ಏನು ಮಾಡುತ್ತೆ? ಸ್ಮರಿಸಿ ಉತ್ತರವನ್ನು ಕೊಡುತ್ತೆ, ಬಿಂದುಸಾರ ಅಂತೇಳಿ. ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಈ ಜ್ಞಾನಾತ್ಮಕ ವಲಯ ವರ್ಗೀಕರಣ ಮಾಡಿದವರು ಯಾರು ಅಂದರೆ ಏನು? ಈ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂತ ಬರುತ್ತಲ್ಲ, ಇದನ್ನು ವರ್ಗೀಕರಣ ಮಾಡಿದಂಥವ್ರು ಯಾರು ಅಂದರೆ BS ಬ್ಲೂಮ್ ಅಂತಕ್ಕಂಥವ್ರು. ಓಕೆನಾ? ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳೋ ಸಂಭವ ಇರುತ್ತೆ. ಈ ಜ್ಞಾನದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ? ಜ್ಞಾನ ಏನೆಲ್ಲ ಒಂದು ಅಂಶಗಳನ್ನು ಒಳಗೊಂಡಿರ್ತದೆ ಅಂದರೆ ಗುರುತಿಸುವನು, ಸ್ಮರಿಸುವನು, ನೆನಪಿಸುವನು, ತೋರಿಸುವನು. ಇದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತದೆ ಸ್ನೇಹಿತರೆ. ಓಕೆನಾ? ಈ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಇದಾದಮೇಲೆ ತಿಳುವಳಿಕೆಗೆ ಸಂಬಂಧಪಟ್ಟಾಗೆ ವಿವರಿಸುವನು, ನೆಕ್ಸ್ಟ್ ಕಾರಣ ನೀಡುವನು, ಉದಾಹರಿಸುವನು, ಹೋಲಿಕೆ, ವ್ಯತ್ಯಾಸ ತಿಳಿಸುವನು, ತಪ್ಪುಗಳನ್ನು ಹುಡುಕುವನು, ಸಂಕ್ಷಿಪ್ತಗೊಳಿಸುವನು, ವಿಮರ್ಶಿಸುವನು ಅಂತೇಳಿ. ಇವು ತಿಳುವಳಿಕೆಗೆ ಸಂಬಂಧಪಡ್ತವೆ. ಇನ್ನು ಅನ್ವಯ ಬಂದಾಗ ಊಹೆ, ಭವಿಷ್ಯ ನುಡಿಯುವುದು, ವಿಶ್ಲೇಷಿಸುವುದು, ಪ್ರಾಕಲ್ಪನೆ ಮಾಡುವುದು ಅಂದರೆ ಕಲ್ಪಿಸಿಕೊಳ್ಳುವಂಥದ್ದು, ಕಾರಣ ನೀಡುವುದು, ಸ್ಪಷ್ಟೀಕರಿಸುವುದು, ನಿರ್ದೇಶನ ನೀಡುವುದು, ಇವಿಷ್ಟು ಕೂಡ ಅನ್ವಯಕ್ಕೆ ಸಂಬಂಧಪಡ್ತವೆ. ಇನ್ನು ಇದಾದ ನಂತರ ಕೌಶಲ, ತಯಾರಿಸುವನು. ಅಂದರೆ ಈ ಕೌಶಲ ಅಂತಿದ್ದಂಗೆ ನಮ್ಗೆ ಆಲ್ಮೋಸ್ಟು ಎಲ್ಲವೂ ಕೂಡ ಭೂಪಟಕ್ಕೆ ಸಂಬಂಧಪಟ್ಟಾಗಿ ಬರ್ತವೆ ಹೆಚ್ಚಿನದಾಗಿ. ಹಾಗಾಗಿ ನೋಡ್ಕೊಳ್ಳಿ. ತಯಾರಿಸುವನು, ಅದು ಯಾವ್ದಾದ್ರು ಒಂದು ಚಿತ್ರನಾದರೂ ತಯಾರಿಸಲಿ, ಭೂಪಟನಾದರೂ ತಯಾರಿಸಲಿ, ಅದು ಸ್ಕಿಲ್. ಸ್ಥಳಗಳನ್ನು ಗುರುತಿಸುವಂಥದ್ದು, ಅಳತೆಯನ್ನು ಮಾಡುವವನು, ಬಿಡಿಸುವವನು, ಚಿತ್ರವನ್ನು ಬಿಡಿಸುವಂಥದ್ದು, ಸಿದ್ಧಪಡಿಸುವನು, ಅದು ಚಿತ್ರನೋ ಭೂಪಟನೋ ಯಾವ್ದಾದ್ರು ಸರಿ, ಓದುವುದು. ಇದಿಷ್ಟು ಕೂಡ ಏನಾಗಿರುತ್ತೆ? ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತವೆ ಸ್ನೇಹಿತರೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಇಷ್ಟು ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ, ಮುಂದೆ ಬೇಕಾಗ್ತವೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ತಿಳುವಳಿಕೆ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಆಲ್ರೆಡಿ ತಿಳುವಳಿಕೆ ಬಗ್ಗೆ ಹೇಳಿದ್ವಿ. ವಿವರಿಸುವನು, ಕಾರಣ ನೀಡುವನು, ಉದಾಹರಿಸುವನು, ಹೋಲಿಕೆ, ವ್ಯತ್ಯಾಸ, ತಪ್ಪುಗಳನ್ನು ಹುಡುಕುವನು, ಸಂಕ್ಷಿಪ್ತಗೊಳಿಸುವನು, ವಿಮರ್ಶಿಸುವನು ಅಂತೇಳಿ. ಓಕೆನಾ? ವಿಶ್ಲೇಷಿಸುವನು ಬೇರೆ, ವಿಮರ್ಶಿಸುವನು ಬೇರೆ. ಹಾಗಾಗಿ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇನ್ನು ತಿಳುವಳಿಕೆ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಬದ್ಧವಾಗಿದೆ ಅಂತಂದರೆ ಅದು ತಿಳುವಳಿಕೆಯ ಉದ್ದೇಶಕ್ಕೆ ಬದ್ಧವಾಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ. ವಿವರಿಸುವನು, ಇಲ್ಲಿ ವಿವರಿಸುವನು ಇದೆ, ಅದು ತಿಳುವಳಿಕೆಗೆ ಸಂಬಂಧಪಟ್ಟಿದ್ದು. ಹೋಲಿಸುವವನು ಮತ್ತು ವ್ಯತ್ಯಸಿಸುವನು ಎಂಬುದು ನಿರ್ದಿಷ್ಟಕವು. ಕಂಡುಬರುವ ಬೋಧನಾ ಉದ್ದೇಶ ಯಾವುದು ಅಂತ ಕೇಳಿದರೆ ತಿಳುವಳಿಕೆ. ನೋಡಿ, ಹೋಲಿಸುವವನು, ವ್ಯತ್ಯಾಸ ತಿಳಿಸುವವನು ಅಂತೇಳಿ. ಇನ್ನು ವಿವರಿಸುವವನು ಮತ್ತು ದೃಷ್ಟಾಂತೀಕರಿಸುವವನು ಎಂಬುದು ಈ ಬೋಧನಾ ಉದ್ದೇಶ ಆಗಿದೆ ಅಂತಂದ್ರೆ ಅದು ಕೂಡ ತಿಳುವಳಿಕೆಗೆ ಸಂಬಂಧಪಟ್ಟಿದೆ. ನೋಡಿ ಸ್ನೇಹಿತರೆ, ಇವುಗಳೆಲ್ಲ ನೋಡಿದ್ರೆ ಈ ರೀತಿ ನಮಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಮುಂದೆ 2 ಪ್ರಶ್ನೆಗಳಿದಾವೆ ನೋಡಿ. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನಿರ್ದಿಷ್ಟತೆಯು ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ ತಿಳುವಳಿಕೆ. ಇಲ್ಲಿ ವಿವರಿಸುವನು ಅಂತಿದ್ದಂಗೆ ತಿಳುವಳಿಕೆ ಬರುತ್ತೆ. ವಿದ್ಯಾರ್ಥಿ ತುಘಲಕನು ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನು ಕೊಡುವನು, ಈ ಉದ್ದೇಶದ ಅಡಿಯಲ್ಲಿ ಬರುತ್ತೆ. ಅಂದರೆ ಕಾರಣ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ತಿಳುವಳಿಕೆ ಆಗಿರುತ್ತೆ. ಇನ್ನಾದ್ಮೇಲೆ ಅನ್ವಯದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ? ಅನ್ವಯದ ಮೇಲೆ ಬರ್ತಕ್ಕಂಥ ನಿರ್ದಿಷ್ಟಗಳೇನೇನು ಉದ್ದೇಶಗಳು ಅಂದರೆ ಊಹೆ ಮಾಡುವನು, ಭವಿಷ್ಯ ನುಡಿಯುವನು, ವಿಶ್ಲೇಷಿಸುವನು, ಪ್ರಾಕಲ್ಪನೆ ಮಾಡುವನು, ಕಲ್ಪಿಸಿಕೊಳ್ಳುವನು, ಕಾರಣ ನೀಡ್ತಾನೆ, ಸ್ಪಷ್ಟೀಕರಣ, ನಿರ್ದೇಶನ ನೀಡುವನು ಅಂತೇಳಿ. ಇಲ್ಲಿ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗಿದೆ ಅಂತೇಳಿ ಅವರೇ ಪ್ರಶ್ನೆಗಳನ್ನ ನಮ್ಮನ್ನು ಕೇಳಿಬಿಟ್ಟಿದ್ದಾರೆ. ಕಳಿಂಗ ಮಹಾಯುದ್ಧ ಯಾರ ನಡುವೆ ನಡೆಯಿತು? ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ. ಕಳಿಂಗ ಯುದ್ಧದ ಬಗ್ಗೆ ವಿವರಿಸಿ.
ಕಳಿಂಗ ಯುದ್ಧ ಎಷ್ಟರಲ್ಲಿ ನಡೆಯಿತು ಅಂತೇಳಿ ನಮ್ಗೆ ಆಲ್ರೆಡಿ ಗೊತ್ತಾಯಿತು. ವಿಶ್ಲೇಷಿಸಿ ಅಂತೇಳಿ ಪ್ರಶ್ನೆ ಬಂದರೆ ಅದು ಅನ್ವಯಕ್ಕೆ ಆಗುತ್ತೆ. ವಿವರಿಸಿ ಅಂದರೆ ತಿಳುವಳಿಕೆ ಆಗುತ್ತೆ. ಇನ್ನು ಯಾರ ನಡುವೆ ನಡೀತು ಅಂತಂದರೆ ಅದು ಜ್ಞಾನ ಆಗಿರುತ್ತೆ. ಎಷ್ಟರಲ್ಲಿ ನಡೀತು ಅಂತಕ್ಕಂಥದ್ದು ಕೂಡ ಜ್ಞಾನ ವಲಯಕ್ಕೆ ಸಂಬಂಧಪಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಇನ್ನು ಕೌಶಲ್ಯಕ್ಕೆ ಸಂಬಂಧಪಟ್ಟಾಗ ನೋಡಿ, ತಯಾರಿಸುವನು, ಸ್ಥಳ ಗುರುತಿಸುವನು, ಅಳತೆ ಮಾಡುವನು, ಬಿಡಿಸುವನು, ಸಿದ್ಧಪಡಿಸುವನು, ಓದುವನು ಗೊತ್ತಿದೆ. ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತೇಳಿ ಆಸಕ್ತಿ, ಕೌಶಲ, ತಿಳುವಳಿಕೆ, ಅನ್ವಯ. ಇಲ್ಲಿ ಕೌಶಲ ಅಂತಕ್ಕಂಥದ್ದು ಏನಾಗಿರುತ್ತೆ, ಮನೋ ಚಾಲನೆಗೆ ಸಂಬಂಧಪಟ್ಟಿದ್ದು ಅಂದರೆ ಮನೋಜ್ಞಾನಕ್ಕೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಇದಾಗಿರುತ್ತೆ. ಇದು ಕೌಶಲಕ್ಕೆ ಸಂಬಂಧಪಟ್ಟಿರ್ತದೆ. ಏಕೆಂದರೆ ನಾವು ಯಾವ್ದಾದ್ರು ಒಂದು ಚಿತ್ರವನ್ನು ಬಿಡಿಸಬೇಕು ಅಂದರೆ ನಮಗೇನಾಗುತ್ತೆ, ಮನಸ್ಸಿನ ಸಿದ್ಧತೆ ಬೇಕಾಗುತ್ತೆ. ನಮ್ಮ ಟ್ಯಾಲೆಂಟ್ ಮೇಲೆ, ಸ್ಕಿಲ್ ಮೇಲೆ ನಿಂತಿರುತ್ತದು. ಹಾಗಾಗಿ ಇನ್ನಿದಾದ ನಂತರ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿಂತ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಮಾಡಿದ್ರು ನೋಡಿ. ಜ್ಞಾನ ಅಂದರೆ ಸ್ಮರಿಸುವವನು, ತಿಳುವಳಿಕೆ ಅಂದರೆ ವಿವರಿಸುವವನು, ಅನ್ವಯ ಅಂದರೆ ವಿಮರ್ಶಿಸುವವನು, ಕೌಶಲ ಅಂದರೆ ತಯಾರಿಸುವವನು. ಇದು 2023ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದನ್ನು ಕೂಡ ಚೆನ್ನಾಗಿ ನೀವೇನು ಮಾಡಿ ಮನದಟ್ಟು ಮಾಡ್ಕೊಳ್ಳಿ ಅಂತೇಳಿ ಅಲ್ಲಿ ಮ್ಯಾಚ್ ಮಾಡಿದ್ವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಕಲಿಕೆಯ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ. ಕಲಿಕಾ ಅನುಭವಗಳನ್ನು ರಚಿಸುವಾಗ ವಿಷಯ ಮತ್ತು ವಿದ್ಯಾರ್ಥಿನ, ಉದ್ದೇಶಗಳು ಮತ್ತು ವಿಷಯನ, ಉಪಾಧ್ಯಾಯ ಮತ್ತು ವಿಷಯನ, ಶಿಕ್ಷಕ ಮತ್ತು ವಿದ್ಯಾರ್ಥಿನ ಅಂತೇಳಿ. ಇಲ್ಲಿ ವಿಷಯ ಮತ್ತು ವಿದ್ಯಾರ್ಥಿ, ನಾವೇನಾದರೂ ಕಲಿಕೆಯನ್ನು, ಅನುಭವಗಳನ್ನ ರಚಿಸಬೇಕು ಅಂತಂದರೆ ಪಠ್ಯಪುಸ್ತಕ ಆಗಲಿ ಮತ್ತೊಂದಾಗಲಿ ಏನಾದರೂ ಆಗಲಿ ಅದನ್ನು ಯಾರ ಉದ್ದೇಶ ಇಟ್ಕೊಂಡಿರ್ತೀವಿ ಅಂದರೆ ಅದೊಂದು ವಿಷಯ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿರುತ್ತೆ ವಿನಃ ಅಲ್ಲಿ ಶಿಕ್ಷಕನಿಗೋ ಉಪಾಧ್ಯಾಯನಿಗೋ ಏನೋದು ಸಂಬಂಧಪಟ್ಟಿರೋದಿಲ್ಲ. ನೆಕ್ಸ್ಟು ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ. ರಚನಾತ್ಮಕ ಕಲಿಕಾ ಅಂತಂದರೆ ವಿದ್ಯಾರ್ಥಿ ತನ್ನ ಸ್ವಂತ ಅನುಭವದ ಮೂಲಕ ತಾನೇ ಕಲಿತಾ ಹೋಗುವಂಥದ್ದು. ಇದು ಜ್ಞಾನಾತ್ಮಕ ಶಿಷ್ಯವೃತ್ತಿಯ ಅವಧಿ, ಅರಿವಿನ ಆಧಾರದ ಮೇಲೆ ಉತ್ತರ ಬರೆಯುವ ಅಭ್ಯಾಸ, ಸಾಂದರ್ಭಿಕ ಸಂದರ್ಭೋಚಿತತೆ, ಬಹುಮುಖಿ ಪ್ರದರ್ಶನ. ಇದು ಬಹುಮುಖಿ ಪ್ರದರ್ಶನ ಆಗಿರುತ್ತೆ ರಚನಾತ್ಮಕ ಕಲಿಕೆ ಅಂತಕ್ಕಂಥದ್ದು. ಏಕೆಂದರೆ ಮಗು ನೈಜ ಅನುಭವಗಳ ಮೂಲಕ ಕಲಿತಾ ಹೋಗುತ್ತೆ. ಅದೇ ರಚನಾತ್ಮಕ ಕಲಿಕಾ ವಿಧಾನ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕ ಪರಿಸರವನ್ನು ಹೀಗೆಂದು ಕರೆಯುವರು ಅಂತೇಳಿ. ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿ ಅದು ಏನಂತಂದರೆ ಕಲಿವಿನ ಅನುಭವಗಳು ಅಂತೇಳಿ. ಇಲ್ಲಿ ಕಲಿಕಾರ್ಥಿ ಅಂದರೆ ವಿದ್ಯಾರ್ಥಿ, ಬಾಹ್ಯ ಸ್ಥಿತಿ ಅಂತಂದರೆ ಅವನು ಅದರ ಅನುಭವವನ್ನು ಏನು ಮಾಡಬೇಕಾಗುತ್ತೆ, ಶಾಲೆನಲ್ಲೋ ಅಥವಾ ಶಾಲಾ ಪರಿಸರದಿಂದ ಹೊರಗಡೆನೋ ತನ್ನ ಅನುಭವಗಳನ್ನ ಅದು ಬಳಸಬೇಕಾಗತ್ತೆ. ಇದೇನಾಗಿರುತ್ತೆ ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿಯ ನಡುವಿನ ಪ್ರಕ್ರಿಯಾತ್ಮಕ ಪರಿಸರ ಅಂತೇಳಿ ಕರಿತೀವಿ. ಇದಾದ ನಂತರ ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶ ಯಾವುದು ಅಂತೇಳಿ ಕೇಳಿದರೆ, ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ TLM ತಯಾರಿಸುವುದು, ವಿದ್ಯಾರ್ಥಿಗಳು ಗೋಳದಲ್ಲಿ ನೆಲ ಜಲ ಗಮನಿಸುವುದು, ಪಠ್ಯದ ಅಧ್ಯಾಯವನ್ನು ಶಿಕ್ಷಕರು ಓದಿ ಮುಗಿಸುವುದು, ಚಟುವಟಿಕಾ ಮೌಲ್ಯಗಳಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಅಭ್ಯಸಿಸುವುದು ಅಂತೇಳಿ. ಪಠ್ಯದ ಅಧ್ಯಾಯಗಳನ್ನು ಶಿಕ್ಷಕರು ಓದಿ ಮುಗಿಸುವಂಥದ್ದು ಈ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶ ಆಗಿರೋದು. ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಓದ್ಬಿಡೋದಲ್ಲ, ನಾವು ಅದನ್ನು ವಿವರಿಸಬೇಕಾಗತ್ತೆ. ಕ್ರಮಾನುಗತ ಕಲಿಕೆಗೆ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತೇಳಿ ಇದು ಪರಿಣಾಮದ ನಿಯಮ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನದಲ್ಲದ್ದು ಅಂತ ಕೇಳಿದ್ದಾರೆ. ಇದು ಪ್ರಾತ್ಯಕ್ಷಿಕೆ. ಇದು ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನ ಅಲ್ಲ. ಇಲ್ಲಿ ಕ್ರಮಾನುಗತ ಬೋಧನೆ ಅಂತಂದರೆ ವಿದ್ಯಾರ್ಥಿಗಳು ಅವರೇ ಒಂದು ಇದನ್ನು ಕಟ್ಕೊಂಡು ಕಲಿತಾ ಹೋಗ್ತಾರೆ. 5E ಮಾದರಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತೀವಿ. ಇನ್ನು ಗಣಕಯಂತ್ರ ಆಧಾರಿತ ಬೋಧನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರೇ ಕಲಿತಾರೆ. ಇಲ್ಲಿ ಪ್ರಾತ್ಯಕ್ಷಿಕೆಯಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಆಗಿರೋದಿಲ್ಲ ಈ ಪ್ರಾತ್ಯಕ್ಷಿಕ ಕಲಿಕೆ ಅಂತಕ್ಕಂಥದ್ದು. ನೆಕ್ಸ್ಟು ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗಿರುವ ಪರ್ಯಾಯ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸಹಕಾರ ಕಲಿಕೆ. ಇಲ್ಲಿ ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸೋದಕ್ಕೆ ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗಿರುವ ಪರ್ಯಾಯ ಅಂದರೆ ಸಹಕಾರ ಕಲಿಕೆ. ಅಂದರೆ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಕೊಂಡು ಗುಂಪು ಚಟುವಟಿಕೆಗಳನ್ನ ಮಾಡಿಕೊಂಡು ಕಲಿಯುವಂಥ ಕಲಿಕೆ ಆಗಿರುತ್ತೆ. ಇದಾದ ನಂತರ ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಏನು ಅಂತ ಕೇಳಿದರೆ, ಒಮ್ಮುಖದಾರ, ದಿಕ್ಚ್ಯುತಿಗೊಳಿಸುವವ, ಸಮೀಕರಿಸುವ, ದಾಣಿಕೆ ದಾರ ಅಂತೇಳಿ ಇಲ್ಲಿ ಸಮೀಕರಿಸುವವ ಅಂತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಇದು ರೇಖಾತ್ಮಕ ಕಾರ್ಯಸರಣಿಯ ಯೋಜನೆಯಾಗಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. 2024ರಲ್ಲಿ ಕೇಳಿರುವಂಥದ್ದು. ಇನ್ನು ಕಲಿಕಾ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಮತ್ತು ಪರಿಹಾರಗಳೇನು ಅಂತಕ್ಕಂಥ ವಿಚಾರ ಬಂದರೆ ನೋಡೋಣ.
ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತವೆಂದರೆ ಏನು ಅಂತೇಳಿ ಕೇಳಿದರೆ, ಸೂಕ್ತ ಮಾಹಿತಿಯ ಸಂಗ್ರಹಣೆ ಮಾಡುವಂಥದ್ದು, ನಿರ್ಣಯಗಳ ಪರೀಕ್ಷಣೆನ, ನಿರ್ಣಯ ತೆಗೆದುಕೊಳ್ಳುವುದ, ಸಮಸ್ಯೆಯನ್ನು ಗುರುತಿಸುವುದ ಅಂತೇಳಿ. ಸಮಸ್ಯೆಯನ್ನು ಗುರುತಿಸುವಂಥದ್ದು ಈ ಸಮಸ್ಯೆ ಪರಿಹಾರದ ವಿಧಾನದ ಮೊದಲ ಹಂತವಾಗಿರುತ್ತೆ. ನೆಕ್ಸ್ಟ್ ಮುಂದೆ ನೋಡೋಣ, ಇದ್ರ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮಾಹಿತಿ ಪಡೆಯುವ ಉದ್ದೇಶವೆಂದರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸುವುದು, ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವುದು, ಕೇವಲ ದೌರ್ಬಲ್ಯವನ್ನು ಮಾತ್ರ ಗುರುತಿಸಲು ಅಂತೇಳಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸೋದಕ್ಕೋಸ್ಕರ ನಾವು ಮಾಹಿತಿಯನ್ನು ಪಡಿತೀವಿ. ಓಕೆನಾ? ಏನಾದರೂ ನಾವು ಬೋಧನೆಯಲ್ಲಿ ಎಡರು ತೊಡರುಗಳಿದ್ರೆ, ಅಂದರೆ ಫಾಸ್ಟ್ ಆಗಿದ್ದೀವಿ, ನಾವೇ ಕೆಲವೊಂದು ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಫಾಸ್ಟ್ ಆಯಿತು ಅಂತೀರಿ, ಈ ರೀತಿ ನಮ್ಮ ಇದನ್ನು ನಾವು ಸುಧಾರಿಸೋದಕ್ಕೋಸ್ಕರ ಏನು ಮಾಡ್ತೀವಿ, ಮಾಹಿತಿಯನ್ನು ಪಡಿತಾ ಹೋಗ್ತೀವಿ, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸೋದಕ್ಕೋಸ್ಕರ. ಇನ್ನು ಮುಖ್ಯವಾಗಿ ಸಮಾಜ ವಿಜ್ಞಾನ ಶಿಕ್ಷಕರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಅಂತೇಳಿ. ಓಕೆ, ಇತಿಹಾಸ ಶಿಕ್ಷಕ ಸಮಾಜ ಸೇವೆ ಮಾಡುವಂಥದ್ದಲ್ಲ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳೋದು, ರಾಜಕೀಯ ಭಾಷೆ ಹೊಂದಿರುವುದು ಅಂತೇಳಿ ಇಲ್ಲಿ ಎಲ್ಲವೂ ಇಂಪಾರ್ಟೆಂಟೇ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಯಾವುದು ಅಂದರೆ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವಂಥದ್ದು ಒಬ್ಬ ಇತಿಹಾಸ ಶಿಕ್ಷಕನ ಮುಖ್ಯ ಲಕ್ಷಣ ಆಗಿರುತ್ತೆ. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆ ಯಾವ ಕ್ರಮ ಕೈಗೊಳ್ಳಬೇಕು? ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕಾ? ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳಿಬೇಕಾ? ಕ್ಷೇತ್ರ ಪ್ರವಾಸ ಕೈಗೊಳ್ಳಬೇಕಾ? ಸಂಘ ಸಂಸ್ಥೆಗಳ ಸದಸ್ಯನಾಗಿರಬೇಕಾ ಅಂತೇಳಿ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕಾಗತ್ತೆ. ನೆಕ್ಸ್ಟು, ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಕೈಗೊಳ್ಳುವ ಚಟುವಟಿಕೆ ಯಾವುದು ಅಂತೇಳಿ ಕೇಳಿದರೆ, ಪ್ರವಾಸ ಕೈಗೊಳ್ಳುವಂಥದ್ದ, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಮಾಡಬೇಕಾ? ವಿದ್ಯಾರ್ಥಿಗಳ ಸಂದರ್ಶನನ, ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸದ ಅಧ್ಯಯನ ಅಂತೇಳಿ. ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಅಧ್ಯಯನ ಮಾಡಬೇಕು, ಇಲ್ಲಿ ಯಶಸ್ವಿ ಶಿಕ್ಷಕನಾಗೋದಿಕ್ಕೆ ಅಂತ ಕೇಳಿದ್ದಾರೆ. ಹಾಗಾಗಿ ಚೆನ್ನಾಗಿ ಇಟ್ಕೊಳ್ಳಿ, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿರಬೇಕಾಗತ್ತೆ. ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗಿದೆ ಅಂತೇಳಿ ಕೇಳಿದ್ದಾರೆ. ಸಾಹಿತ್ಯನ, ಭೌತಶಾಸ್ತ್ರನ, ಅರ್ಥಶಾಸ್ತ್ರನ, ರಸಾಯನಶಾಸ್ತ್ರ ಅಂತೇಳಿ. ಸಾಹಿತ್ಯ ನಮಗೆ ಹೆಚ್ಚಿನದಾಗಿ ಏನಾಗಿರುತ್ತೆ, ಸಹಕಾರಿಯಾಗಿರುತ್ತೆ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರ್ಕೊಂಡು ಹೋಗ್ತೀರಾ ಅಂತ 2014ರಲ್ಲಿ ಕೇಳಿದರೆ ಹಂಪೆ. ಏಕೆಂದರೆ ಅದು ಹೆಚ್ಚು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರೋದ್ರಿಂದ ಹಂಪೆಗೆ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟು, ಇದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ, ದೇಶದ ಎಲ್ಲ ಜನರನ್ನು ಒಗ್ಗೂಡಿಸುವ ಭಾವನೆ, ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಯಾವುದು ಅಂತೇಳಿ. ಅಂದರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬೇಕಾದ್ರೆ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರಗೀತೆ, ತರಗತಿಯಲ್ಲಿ ರಾಷ್ಟ್ರ ನಾಯಕರ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ. ಇಲ್ಲಿ ABD ಅಂದರೆ C1 ಬಿಟ್ಟು ಮಿಕ್ಕಿದೆಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ, ಶಾಲಾ ಇಲ್ಲಿ ನೃತ್ಯೋತ್ಸವ, ಇವೆಲ್ಲವೂ ಕೂಡ ಸಹಕಾರಿಯಾಗ್ತಕ್ಕಂಥ ಚಟುವಟಿಕೆಗಳು. ಗಣಕಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಏನು ಅಂತೇಳಿ ಕೇಳಿದರೆ, ಅವನೊಬ್ಬ ಸ್ನೇಹಿತನಾಗಿ ಅಷ್ಟೇ ಕೆಲಸ ಮಾಡಬೇಕು. ಅವನೇನು ಮುಖ್ಯ ನಿಯೋಜಕ ಆಗಲಿ, ವಿಧಿ ನಿಯೋಜಕ ಆಗಲಿ, ಕಲಿಸುವವ ಏನು ಅವಶ್ಯಕತೆ ಇಲ್ಲ. ಫ್ರೆಂಡ್ಲಿಯಾಗಿ ಅವ್ರು ನಾವು ಇದ್ದರೆ ಕಂಪ್ಯೂಟ್ರು ಕ್ಲಾಸ್ ರೂಮಲ್ಲಿ ಮಕ್ಕಳೇನು ಮಾಡ್ತಾರೆ, ಆರಾಮಾಗಿ ಅವ್ರ ಪಡೆ ಅವ್ರಿಗೆ ಕಲಿತಾ ಹೋಗ್ತಾರೆ ಅಂತೇಳಿ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ವ್ಯವಸ್ಥಿತ ಚರ್ಚೆಯಲ್ಲ ಅಂತೇಳಿ ಕೇಳಿದ್ದಾರೆ. ತರಗತಿಯಲ್ಲಿ ಪಾಠದ ನಡುವೆ ಚರ್ಚಾಗೋಷ್ಠಿನ, ವಿಚಾರ ಸಂಕಿರಣ, ವಿಚಾರಗೋಷ್ಠಿ ಅಂತೇಳಿ. ತರಗತಿಯಲ್ಲಿ ಪಾಠದ ನಡುವೆ ಚರ್ಚೆ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾಗಿರೋದಿಲ್ಲ. ಇನ್ನು ವಿಚಾರ ಸಂಕಿರಣ, ಚರ್ಚಾಗೋಷ್ಠಿ, ವಿಚಾರಗೋಷ್ಠಿ ಇವೆಲ್ಲ ವ್ಯವಸ್ಥಿತವಾಗಿರ್ತವೆ. ಪಾಠದ ಮಧ್ಯೆ ನಡೀತಕ್ಕಂಥದ್ದು ವ್ಯವಸ್ಥಿತವಾಗಿರೋದಿಲ್ಲ ಅಂತೇಳಿ. ಬಡತನ ಮತ್ತು ಹಸಿವು, ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಅಂತೇಳಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕೋಡನ್ನು ಬಳಸಿ ಸರಿಯಾದಂಥ ಉತ್ತರವನ್ನು ಹುಡುಕಿ ಅಂತ ಹೇಳಿದರೆ, ಇದರ ಸರಿಯಾದಂಥ ಉತ್ತರ ಸಿ ಮತ್ತು ಡಿ ಮಾತ್ರ ಅಂತೇಳಿ. ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಇವುಗಳ ಆಧಾರದ ಮೇಲೆ ನಾವು ಬಡತನ ಹಸಿವುಗಳು ಬರ್ತಕ್ಕಂಥದ್ದೇ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರದಲ್ಲಿ. ಇನ್ನು ಸಾಹಿತ್ಯದಲ್ಲಿ, ಇತಿಹಾಸದಲ್ಲಿ ಬಡತನ ಹಸಿವನ್ನು ನಾವು ನೋಡೋದಿಲ್ಲ. ನೆಕ್ಸ್ಟು, ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕನಿಗೆ ಕೆಳಗಿನ ಯಾವ ಅಂಶ ಅಗತ್ಯವಾಗಿದೆ? ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಅಂತೇಳಿ ಇದರಲ್ಲಿ ಒಂದಷ್ಟು ಆಪ್ಷನ್ನ ಕೊಟ್ಟಿದ್ದಾರೆ. 1 ಮತ್ತು 2ನೇದು, ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳನ್ನು ಜ್ಞಾನವನ್ನು ಹೊಂದಿಸುವುದು. ನೆಕ್ಸ್ಟ್, ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವನಾಗಿರುವುದು. ಇವು ಏನಾಗ್ತವೆ, ಬೌದ್ಧಿಕ ಬೆಳವಣಿಗೆಯನ್ನು ಬೆಳೆಸೋದಕ್ಕೆ. ಇಲ್ಲಿ ಭಕ್ತಿ, ಧರ್ಮಶ್ರದ್ಧೆ, ತರಗತಿಯಲ್ಲಿ ಸಂವಹನ ಕೌಶಲ್ಯ ಇವೇನಷ್ಟು ಬೌದ್ಧಿಕ ಬೆಳವಣಿಗೆ ಅಭಿವೃದ್ಧಿಪಡಿಸೋದಿಲ್ಲ. ಇವು ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿ, ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವರಾಗಿದ್ದಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಈ ಅಂಶಗಳು ಅಗತ್ಯವಾಗಿರ್ತವೆ. ಪಾಠ ಯೋಜನೆ, ಲೆಸನ್ ಪ್ಲಾನ್ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಪಾಠ ಯೋಜನೆಯ ಅರ್ಥ,
ಬೋರ್ ಅನಿಸ್ಬೋದು, ಬಟ್ ಆದರೂ ಕೇಳಿ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನೋಡಿ, ಬೋಧನೆಯ ಪೂರ್ವಸಿದ್ಧತೆ, ಕಲಿಕೆಗೆ ಪೂರ್ವಸಿದ್ಧತೆ, ಪ್ರೇರಣೆಯ ಪ್ರಕ್ರಿಯೆ, ವಿಷಯವಾರು ಪೂರ್ವಸಿದ್ಧತೆ ಅಂತೇಳಿ. ಅಂದರೆ ನಾವು ಲೆಸನ್ ಪ್ಲಾನನ್ನು ಏನಕ್ಕೆ ಬರೀಬೇಕು ಅಂತೇಳಿ ಬೋಧನೆಯ ಪೂರ್ವಸಿದ್ಧತೆಗೋಸ್ಕರ. ನೆಕ್ಸ್ಟು ಪಾಠ ಯೋಜನೆಯ ಬೆನ್ನೆಲುಬು ಎಂದು ಕರೆಯುವ ಪ್ರಶ್ನೆಗಳು ಯಾವುದು ಅಂತೇಳಿ ಕೇಳಿದ್ದಾರೆ. ಪಾಠ ಯೋಜನೆಯ ಬೆನ್ನೆಲುಬು ಅಂತ ಯಾವುದನ್ನು ಕರೀತಾರೆ? ಗೃಹ ಕಾರ್ಯದ ಪ್ರಶ್ನೆಗಳ, ಪುನರಾವರ್ತನೆಯ ಪ್ರಶ್ನೆಗಳ, ಪ್ರಾಥಮಿಕ ಪ್ರಶ್ನೆಗಳ, ಬೆಳವಣಿಗೆ ಪ್ರಶ್ನೆಗಳ ಅಂತೇಳಿ. ಇಲ್ಲಿ ಬೆಳವಣಿಗೆ ಪ್ರಶ್ನೆಗಳು ಪಾಠ ಯೋಜನೆಯ ಬೆನ್ನೆಲುಬು ಅಂತೇಳಿ ಕರಿತೀವಿ. ನೋಡ್ಕೊಳ್ಳಿ, ಪಾಠ ಯೋಜನೆ ಬಗ್ಗೆ ಆಯಿತು, ಅದರ ಬೆನ್ನೆಲುಬು ಆಯಿತು. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ಪಾಠ ಯೋಜನೆಯು ಬೋಧನಾ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಲೆಸ್ಟರ್ ಬಿ ಸ್ಯಾಂಡ್ಸ್ ಇವರು ಈ ಪಾಠ ಯೋಜನೆ ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅಂತೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಂತಕ್ಕಂಥವ್ರು. ನೆಕ್ಸ್ಟ್ ಇದಾದ ನಂತರ ಪಾಠ ಯೋಜನೆಯು ನಿರ್ದಿಷ್ಟ ಮತ್ತು ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶವನ್ನು ವಿದ್ಯಾರ್ಥಿಗಳು ಶಿಕ್ಷಕ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಬಾಸಿಂಗ್ ಎಲ್ ಅಂತಕ್ಕಂಥವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ನೋಡ್ಕೊಳ್ಳಿ, ಇನ್ನೊಂದ್ಸಲ ಓದ್ಕೊಳ್ಳಿ ಹೇಳಿಕೆಯನ್ನು. ಪಾಠ ಯೋಜನೆಯು ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡುವುದು. ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿದೆ ಅಥವಾ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಕಂಡುಕೊಳ್ಳೋದಕ್ಕೆ ಶಿಕ್ಷಕನಿಗೆ ಯಾವ ಸಹಾಯ ಆಗುತ್ತೆ? ಇವಾಗ ನಾವು ಒಂದು ಲೆಸನ್ ಪ್ಲಾನ್ ಮಾಡಿರ್ತೀವಿ, ಯಾವ ಹಂತ, ಅದರಲ್ಲಿ ಸಾಕಷ್ಟು ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಪೀಠಿಕೆ ನೋಡ್ತೀವಿ, ಉದ್ದೇಶ ನಿರೂಪಣೆ, ಪಾಠದ ಬೆಳವಣಿಗೆ, ಪುನರಾವರ್ತನೆ, ಮನೆಗೆಲಸ, ಇವೆಲ್ಲ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಎಷ್ಟು ನಾವು ಎಫೆಕ್ಟಿವ್ ಆಗಿ ಪಾಠ ಟೀಚ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತಕ್ಕಂಥದ್ದು ಪುನರಾವರ್ತನೆ ಅಂಶ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ಪಠ್ಯಪುಸ್ತಕದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಯಾವುದು ಅಂತೇಳಿ ಕೇಳಿದ್ದಾರೆ. ವ್ಯವಹಾರ ಜ್ಞಾನವನ್ನು ಬೆಳೆಸುವುದು, ಸಂವಹನ ಕೌಶಲ್ಯ ಬೆಳೆಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಇಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ಯಾರು? ಅರ್ಧ ಸಾಮಗ್ರಿ ಇದ್ದಂತೆ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ರೇಟಿಂಗ್ ಅಂತಕ್ಕಂಥವ್ರು. ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಹೇಳಿದಂಥವ್ರು ರೇಟಿಂಗ್ ಅಂತ ಹೇಳಿ. ನೆಕ್ಸ್ಟು ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವಗಳ ಮೊತ್ತ. ಈ ಹೇಳಿಕೆ ನೀಡಿದವರು ಯಾರು ಅಂದರೆ ರಾಷ್ಟ್ರೀಯ ಶಿಕ್ಷಣ ಆಯೋಗನ, ಮಾಧ್ಯಮಿಕ ಶಿಕ್ಷಣ ಆಯೋಗನ, ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗನ, ರಾಷ್ಟ್ರೀಯ ಶಿಕ್ಷಣ ನೀತಿನ ಅಂತೇಳಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಇದೇನಾಗಿದೆ? ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವಗಳ ಮೊತ್ತ ಅಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳಿಕೆ ಕೊಟ್ಟಿದೆ. ಇದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಉತ್ತಮ ಲಕ್ಷಣವಲ್ಲ ಅಂತೇಳಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಿರಬೇಕು, ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು, ಮುಖಪುಟವು ಆಕರ್ಷಕವಾಗಿರಬೇಕು, ಉದಾಹರಣೆಗಳನ್ನು ಹಾಗೂ ಚಿತ್ರಪಟಗಳನ್ನು ಒಳಗೊಂಡಿರಬೇಕು ಅಂತೇಳಿ. ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು, ಇದು ಉತ್ತಮ ಲಕ್ಷಣವಲ್ಲ. ಓಕೆನಾ? ಮಿಕ್ತವೆಲ್ಲನೂ ಕೂಡ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಉತ್ತಮ ಲಕ್ಷಣಗಳೇ. ನೈತಿಕ ಮೌಲ್ಯಗಳನ್ನ ಒಳಗೊಂಡಿರಬೇಕಾಗುತ್ತೆ, ಮುಖಪುಟವು ಮತ್ತು ಒಳಗಡೆ ಇರ್ತಕ್ಕಂಥ ಇವೆಲ್ಲ ಆಕರ್ಷಕವಾಗಿರಬೇಕಾಗುತ್ತೆ, ಚಿತ್ರಗಳು ಕಲರ್ಫುಲ್ ಆಗಿದ್ದರೆ ಮಗು ಅಟ್ರಾಕ್ಟ್ ಇರುತ್ತೆ ಪಠ್ಯಪುಸ್ತಕ. ಆದರೆ ಭಾಷೆ ಮತ್ತು ಶೈಲಿ ಕಠಿಣವಾಗಿದ್ದರೆ ಅದು ಒಂದು ಪಠ್ಯಪುಸ್ತಕದ ಉತ್ತಮವಾದಂಥ ಲಕ್ಷಣ ಆಗಿರೋದಿಲ್ಲ. ಓಕೆನಾ? ನೋಡಿ, ಇಷ್ಟು ಪಠ್ಯಪುಸ್ತಕದ ಮೇಲೆ ಒಂದೇ ಕಡೆ ನಿಮಗೆ ಮಾಹಿತಿ ಸಿಕ್ತಂಥ ಸಂದರ್ಭದಲ್ಲಿ ಒಂದು ಐಡಿಯಾ ಬರುತ್ತೆ. ಹೇಗೆ ನಾಳೆ ಇನ್ ಕೇಸ್ ಕೇಳಿದ್ರೆ ಪಠ್ಯಪುಸ್ತಕದ ಮೇಲೆ ಹೇಗೆ ಗುರುತಿಸ್ಬೋದಾ ಆನ್ಸರ್ ಅಂತೇಳಿ. ಇನ್ನು ಸಹಪಠ್ಯ ಚಟುವಟಿಕೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಮುಖ್ಯ ಉದ್ದೇಶ ಏನು ಅಂತೇಳಿ ಕೇಳಿದ್ದಾರೆ. ಸಮಯ ನಿರ್ವಹಣೆ ಪಾಲನೆ, ಅಂದರೆ ನಾವು ಟೈಮ್ ಮೇಂಟೈನ್ ಮಾಡೋದಕ್ಕೋಸ್ಕರ, ಟೈಮ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಸಹಪಠ್ಯ ಚಟುವಟಿಕೆ ಮಾಡೋದ, ಮನರಂಜನೆಗ, ಮೌಲ್ಯಮಾಪನಕ, ವೀಕ್ಷಣೆಗ ಅಂತೇಳಿ. ಇಲ್ಲಿ ಮನರಂಜನೆಗೋಸ್ಕರ ನಾವು ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಹೇಳಿಕೆ, ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಲ್ಲ. ಹೇಳಿಕೆ ಬಿ, ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿವೆ ಅಂತೇಳಿ 2024ರಲ್ಲಿ ಕೇಳಿದ್ದಾರೆ. ಇಲ್ಲಿ ಗುರಿ ಮತ್ತು ಉದ್ದೇಶ ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೇಳಿಕೆ ಎ ಸರಿ, ಹೇಳಿಕೆ ಬಿ ಸರಿ. ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯ ಆಯ್ಕೆಗೆ ಸಹಕಾರಿಯಲ್ಲ, ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿದ್ದಾವೆ ಅಂತೇಳಿ. ಇಲ್ಲಿ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿ. ಸಮಾಜ ವಿಜ್ಞಾನ ಕೊಠಡಿ ಕುರಿತು ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ? ಒಂದು ಪ್ರಶ್ನೆ ಕೇಳಿದ್ದಾರೆ ಸಮಾಜ ವಿಜ್ಞಾನ ಕೊಠಡಿಗೆ ಸಂಬಂಧಪಟ್ಟ ಹಾಗೆ. ಕೊಠಡಿಯ ಒಂದು ಭಾಗದಲ್ಲಿ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಇತಿಹಾಸ ಕೊಠಡಿಯ ಒಂದು ರೂಮಲ್ಲಿ ಅಂತೇಳಿ. ವಸ್ತು ಸಂಗ್ರಹಾಲಯ ಸ್ಥಾಪಿಸಬೇಕಾ, ಪ್ರಯೋಗಾಲಯ ಇರಬೇಕಾ, ಗಣಿತದ ಕಿಟ್ ಇರಬೇಕಾ, ಭಾಷಾ ಉಪಕರಣ ಇರಬೇಕಂತ. ವಸ್ತು ಸಂಗ್ರಹಾಲಯ, ಇತಿಹಾಸ ಅಂತಿದ್ದಂಗೆ ವಸ್ತು ಸಂಗ್ರಹಾಲಯ ಈಸಿ ಇದೆ ಪ್ರಶ್ನೆ. ಇನ್ನು ಬೋಧನೋಪಕರಣಗಳ ಮೇಲೆ TLM ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ.
ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆ ಈ ತತ್ವದ ಆಧಾರದ ಮೇಲಿದೆ ಅಂತೇಳಿ ಕೇಳಿದ್ದಾರೆ. ಪಾಠೋಪಕರಣಗಳ ಬಳಕೆ ಈ ತತ್ವ ಕಲಿಕಾ ತತ್ವನ, ಮನಃಶಾಸ್ತ್ರ ತತ್ವನ, ಅನುಭವ ಭಾವನಾ ತತ್ವನ, ತಂತ್ರಜ್ಞಾನ ತತ್ವನ ಅಂತೇಳಿ ಇದು ಮನಃಶಾಸ್ತ್ರ ತತ್ವ ಆಗಿರುತ್ತೆ. ಏಕೆಂದರೆ ಮಕ್ಕಳ ಮನಸ್ಸನ್ನು ನಾವು ಏನು ಮಾಡ್ತೀವಿ, ಬೋಧನೆ ಕಡೆಗೆ ಸೆಳೆಯೋದಕ್ಕೋಸ್ಕರ, ಅವರ ಒಂದು ಏಕಾಗ್ರತೆಯನ್ನು ಈ ಕಡೆ ಕಟ್ಟಿಡೋದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಪಾಠದ ಕಡೆ ಕಟ್ಟಿಡೋದಕ್ಕೋಸ್ಕರ ಮನಃಶಾಸ್ತ್ರದ ಆಧಾರದ ಮೇಲೆ ಈ ಪಾಠೋಪಕರಣಗಳನ್ನ ಬಳಸ್ತೀವಿ. ಪ್ರಕ್ಷೇಪಿತ ಸಲಕರಣೆಗಳಿಗೆ ಉದಾಹರಣೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಪ್ರಕ್ಷೇಪಿತ ಸಲಕರಣೆ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡೋಣ ಬನ್ನಿ, ಮುಂದೆ ಹೇಳ್ತೀನಿ. ಮಿಂಚುಪಟ್ಟಿನ, ತಗೋಲುಗೊಂಬೆನ, ಪಟನ, ಸ್ಲೈಡನ ಅಂತೇಳಿ. ಸ್ಲೈಡ್ ಅಂತಕ್ಕಂಥದ್ದು ಪ್ರಕ್ಷೇಪಿತ ಸಲಕರಣೆ ಆಗಿರುತ್ತೆ. ಇಲ್ಲಿ ಪ್ರಕ್ಷೇಪಿತ ಸಲಕರಣೆಗಳು ಅಂತಂದರೆ ಒಂದು ರೀತಿ ಚಾಚಿಕೊಂಡಿರುವ ಅಂತೇಳಿ. ಅಂದರೆ ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ, ನಿಮಗೊಂದು ಐಡಿಯಾ ಬರುತ್ತೆ. ಚಿತ್ರಸುರುಳಿ, ಫಿಲಮ್ ರೋಲು, ಸ್ಲೈಡು, ಶಿರೋನ್ನತಿ ಪುರೋದರ್ಶಕ ಚಲನಚಿತ್ರ ಅಂದರೆ OHP, ಇದನ್ನು ಕನ್ನಡದಲ್ಲಿ ಏನಂತಾರೆ, ಶಿರೋನ್ನತಿ ಪುರೋದರ್ಶಕ ಚಲನಚಿತ್ರ ಅಂತ ಕರೀತಾರೆ. ಪಾರದರ್ಶಿ ಚಿತ್ರ, ಡಯೋಸ್ಕೋಪು, PPT. ನಾವು ಇದು ಮಾಡ್ತಾ ಇದ್ದೀವಲ್ಲ, ಈ PPT ಎಲ್ಲ ಏನಂತೀವಿ ಅಂತಂದರೆ ಇದಕ್ಕೆ ಪ್ರಕ್ಷೇಪಿತ ಸಲಕರಣೆಗಳು ಅಂತೇಳಿ ಕರಿತೀವಿ. ಇನ್ನು ಅಪ್ರಕ್ಷೇಪಿತ ಸಲಕರಣೆಗಳು ಅಂತ ಒಂದಷ್ಟು ಬರುತ್ತೆ, ನೋಡ್ಕೊಳ್ಳಿ. ಕಪ್ಪು ಹೊಲಗೆ, ಚಿತ್ರಪಟಗಳು, ಮಾದರಿಗಳು, ಭಿತ್ತಿಪತ್ರಗಳು, ರೇಖಾಚಿತ್ರಗಳು, ಬಾನುಲಿ, ಅನುಭವಗಳು, ಕ್ಷೇತ್ರ ಪ್ರವಾಸ, ಇವೆಲ್ಲ ಅಪ್ರಕ್ಷೇಪಿತ ಸಲಕರಣೆಗಳಾಗಿರ್ತವೆ. ಇಲ್ಲಿ ಪ್ರಕ್ಷೇಪಿತ ಅಂತಂದರೆ ಅದು ಗೋಡೆಗೆ ಅಂಟ್ಕೊಂಡಿರ್ತಕ್ಕಂಥದ್ದು, ಅಂದರೆ ಇಲ್ಲಿ ಬಿಟ್ಟರೆ ಹೋಗಿ ಗೋಡೆಗೆ ಅಂಟ್ಕೊಂಡು ಏನು ಮಾಡ್ತವೆ, ಅದರಿಂದ ನಾವು ಆ ವಿವರಣೆಯನ್ನು ನೋಡ್ತಾ ಹೋಗ್ತೀವಿ, ಅವು ಪ್ರಕ್ಷೇಪಿತ. ಅಪ್ರಕ್ಷೇಪಿತ ಅಂದರೆ ಇವು ನೋಡ್ಕೊಳ್ಳಿ, ನಮ್ಮದು ಹಳೇ ಸಾಂಪ್ರದಾಯಿಕ ಒಂದು ಬೋಧನೋಪಕರಣಗಳಾಗಿರ್ತವೆ. ಈ ಪಾಯಿಂಟ್ಗಳನ್ನ ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ಪ್ರಕ್ಷೇಪಿತ, ಅಪ್ರಕ್ಷೇಪಿತ. ಮುಂದೆ ಅಪ್ರಕ್ಷೇಪಿತ ಮೇಲೆ ಒಂದು ಪ್ರಶ್ನೆ ಕೂಡ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಅರಿವು ಪಟ, ಫ್ಲೋ ಚಾರ್ಟ್ ಅಂತೇಳಿ ಕರಿತೀವಿ. ನ್ಯಾಯಾಂಗದ ವಿಭಾಗಗಳು ಎಂಬ ವಿಷಯವನ್ನು ಬೋಧಿಸಲು ಸೂಕ್ತವಾದ ಬೋಧನೋಪಕರಣ ಎಂದರೆ, ನ್ಯಾಯಾಂಗದ ವಿಭಾಗಗಳನ್ನ ಹೇಳ್ಬೇಕಾದ್ರೆ ಅಲ್ಲಿ ಕಾಲಾನುಕ್ರಮ ಏನು ಬರೋದಿಲ್ಲ, ನೋಡೋಣ, ಭೂಪಟ ಬರೋದಿಲ್ಲ, ವಂಶಾವಳಿ ಪಟ ಬರೋದಿಲ್ಲ, ಅರಿವು ಪಟ, ಫ್ಲೋ ಚಾರ್ಟ್ ಅಂತಕ್ಕಂಥದ್ದು ನಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟು ಆಡಳಿತ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ. ಆಡಳಿತ ಸಂಘಟನೆ ಮತ್ತು ಕಾರ್ಯಗಳನ್ನ ತೋರಿಸುವಂಥ ಪಟ ಯಾವುದು ಅಂತೇಳಿ, ಕೋಷ್ಟಕದ ಪಟ, ಕಾಲಾನುಕ್ರಮ ಪಟ, ಅರಿವು ಪಟ, ವಿಷಯ ಪಟ. ಅರಿವು ಪಟ ಅಂತಕ್ಕಂಥದ್ದು ಆಡಳಿತ ಸಂಘಟನೆ ಮತ್ತು ಕಾರ್ಯಗಳನ್ನ ತೋರಿಸ್ತಾ ಹೋಗುತ್ತೆ. ಓಕೆನಾ. ಯಾವುದಾದ್ರು ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗ ಇವಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಈ ರೀತಿ ಬರುತ್ತಲ್ಲ, ಆ ರೀತಿ ಆಡಳಿತ ಸಂಘಟನೆ ತೋರಿಸ್ತಾ ಹೋಗುವಂಥದ್ದು ಫ್ಲೋ ಚಾರ್ಟ್, ಅರಿವು ಪಟಗಳಾಗಿರ್ತವೆ. ಇವೆರಡು ಪ್ರಶ್ನೆ ಅರಿವು ಪಟದ ಮೇಲೆ. ಇನ್ನು ಬುಲೆಟಿನ್ ಬೋರ್ಡ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಕಪ್ಪು ಹೊಲಿಗೆ ಮೇಲೆ ಬಳಸೋದಿಲ್ಲ. ಬುಲೆಟಿನ್ ಬೋರ್ಡ್, ವಾರ್ತಾಫಲಕದಲ್ಲಿ ನಾವೇನು ಮಾಡ್ತೀವಿ, ಇತ್ತೀಚಿನ ವಸ್ತುಗಳನ್ನ, ವಿದ್ಯಮಾನಗಳನ್ನ ಪಿನ್ ಹಾಕಿ ಸ್ಟಿಕ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ. ಪ್ರಕ್ಷೇಪಿತವಲ್ಲದ ಸಾಮಗ್ರಿಗಳಿಗೆ ಉದಾಹರಣೆ ಎಂದರೆ ಅಂತೇಳಿ 2020ರಲ್ಲಿ ಕೇಳಿದ್ದಾರೆ ನೋಡಿ. ಎಪಿಡಿಯಾಸ್ಕೋಪ್, ಓವರ್ ಹೆಡ್ ಪ್ರೊಜೆಕ್ಟರ್, ಬುಲೆಟಿನ್ ಬೋರ್ಡ್, ನಿಶಬ್ದ ಚಾಲಿತ ಚಿತ್ರಸಹ ಅಂತೇಳಿ. ಇಲ್ಲಿ ಬುಲೆಟಿನ್ ಬೋರ್ಡ್ ಅಂತಕ್ಕಂಥದ್ದು ಏನಾಗುತ್ತೆ, ಅಪ್ರಕ್ಷೇಪಿತ. ನೋಡಿ, ಪ್ರಕ್ಷೇಪಿತ, ಅಪ್ರಕ್ಷೇಪಿತ ಹೇಳಿದ್ದೀನಿ, ಬೇಕಾದ್ರೆ ಇನ್ನೊಂದ್ಸಲ ಹಿಂದೆ ಹೋಗಿ ವಿಡಿಯೋ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಬುಲೆಟಿನ್ ಬೋರ್ಡ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಪ್ರಕ್ಷೇಪಿತ, ಅಪ್ರಕ್ಷೇಪಿತ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಕಪ್ಪು ಹೊಲಿಗೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ ನೋಡ್ತಾ ಹೋಗೋಣ ಬನ್ನಿ. ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಎಂದರೆ ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕಪ್ಪು ಹೊಲಿಗೆ, ಶಿಕ್ಷಕನ ಎರಡನೇ ನಾಲಿಗೆ ಅಂದರೆ ಕಪ್ಪು ಹೊಲಿಗೆ ಅಂದರೆ ನಾವು ಏನು ಮಾತಾಡ್ತೀವೋ ಆ ಥರದಕ್ಕೆ ನಾವು ಬೋರ್ಡ್ ಮೇಲೆ ಬರೆಯೋದೆಲ್ಲ ಏನಾಗಿರುತ್ತೆ, ಸೆಕೆಂಡ್ ನಮ್ಮ ಇದು ಆಪ್ಷನ್ ಆಗಿರುತ್ತದು. ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವಿನ ಸಂಬಂಧವನ್ನು ಬೆಳೆಸುತ್ತದೆ ಅಂತ ಕೇಳಿದ್ದಾರೆ. ಕಪ್ಪು ಹೊಲಿಗೆ, ಧ್ವನಿ ಮುದ್ರಿಕೆ, ರೇಡಿಯೋ, ಸೀಮೆಸುಣ್ಣ. ಇಲ್ಲಿ ಆಲಿಸುವ ಮತ್ತು ವೀಕ್ಷಿಸುವ ಅನುಭವ ಎರಡೂ ನೀಡುವಂಥದ್ದು ಯಾವುದಂದರೆ ಕಪ್ಪು ಹೊಲಿಗೆ. 3 ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಅಂತೇಳಿ 2019ರಲ್ಲಿ ಕೇಳಿದ್ದಾರೆ. ಮಾದರಿನ, ಪಠನ, ಭೂಪಠನ, ಚಿತ್ರಣ ಅಂತೇಳಿ. ಮಾದರಿಗಳು 3 ಆಯಾಮದ ಬೋಧನಾ ಸಲಕರಣೆಗೆ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟು ಕಾಲರೇಖೆ, ನೋಡಪ್ಪ ಇದ್ರ ಮೇಲೆ ಒಂಚೂರು ಗಮನವನ್ನು ಕೊಡಿ. ಕಾಲರೇಖೆಗಳನ್ನ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಾಲರೇಖೆ ಅಂತಕ್ಕಂಥದ್ದು ಕಾಲಪ್ರಜ್ಞೆಯನ್ನು ಬೆಳೆಸಲು ಕಾಲರೇಖೆಗಳು ತುಂಬ ಮುಖ್ಯವಾಗಿದ್ದಾವೆ. ಕಾಲಪ್ರಜ್ಞೆಯನ್ನು ಬೆಳೆಸೋದಕ್ಕೋಸ್ಕರ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣಗಳನ್ನು ಬಳಸುವುದು. ಕಾಲಪ್ರಜ್ಞೆಯನ್ನು ಬಳಸೋದಕ್ಕೆ ಕಪ್ಪು ಹೊಲಿಗೆನ, ಚಿತ್ರಪಟನ, ವಿಸ್ತರಣಾ ಪಟನ, ಕಾಲರೇಖೆ ಬಳಸಬೇಕು. ಚೆನ್ನಾಗಿ ನೋಡ್ಕೊಳ್ಳಿ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ, ಏಕೆಂದರೆ ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಘಟನೆಗಳನ್ನು ಮತ್ತು ವರ್ಷಗಳನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಯಾವುದು ಅಂತ ಕೇಳಿದರೆ ಪ್ರತಿಗಾಮಿ, ಪ್ರಗತಿಗಾಮಿ, ಹೋಲಿಕಾತ್ಮಕ ಕಾಲರೇಖೆ, ಚಿತ್ರಾತ್ಮಕ ಕಾಲರೇಖೆ. ಪ್ರಗತಿಗಾಮಿ ಅಂದರೆ ಮುಂದಕ್ಕೆ ಹೋಗೋದು, ಪ್ರತಿಗಾಮಿ ಅಂದರೆ ಹಿಂದಕ್ಕೆ ಬರುವಂಥದ್ದು, ಪ್ರಸ್ತುತದಿಂದ ಹಿಂದಕ್ಕೆ ಹೋಗುವಂಥದ್ದು ಪ್ರತಿಗಾಮಿ ಕಾಲರೇಖೆ ಆಗಿರುತ್ತೆ. ಒಂದು ಕಾಲರೇಖೆಯಲ್ಲಿ 2 ದೇಶಗಳ ಘಟನೆಯನ್ನು ಒಂದರ ಪಕ್ಕ ಇನ್ನೊಂದನ್ನು ಪ್ರತಿನಿಧಿಸುವ ಕಾಲರೇಖೆ ಏನು ಅಂತ ಕೇಳಿದರೆ ಪ್ರಗತಿಗಾಮಿ, ಹೋಲಿಕಾತ್ಮಕ,
ಪ್ರತಿಗಾಮಿ ಚಿತ್ರಾಂಕ ಹೋಲಿಕಾತ್ಮಕ ಆಗಿರುತ್ತೆ. ಎರಡು ದೇಶಗಳ ಘಟನೆಗಳನ್ನ ಅಕ್ಕಪಕ್ಕ ಜೋಡಿಸಿ ಏನು ಮಾಡ್ತೀವಿ, ಹೇಳ್ತಾ ಹೋಗ್ತೀವಿ ಅದು. ಓಕೆನಾ. ಇವಾಗ 1947ರಲ್ಲಿ ಏನಾಯಿತು ಅಂತ ಭಾರತದಲ್ಲಿ ಅಂತ ಹೇಳೋದಾದರೆ, ಅದೇ ವರ್ಷದಲ್ಲಿ ಚೀನಾದಲ್ಲಿ ಏನಾಯಿತು, 1961ರಲ್ಲಿ ಏನಾಯಿತು, ಅದೇ ವರ್ಷ ಜಪಾನಲ್ಲಿ ಏನಾಯಿತು. ಈ ರೀತಿ ಎರಡು ದೇಶಗಳ ನಡುವೆ ಏನು ಮಾಡ್ತೀವಿ, ಹೋಲಿಕೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಕೆಳಗಿನವುಗಳಲ್ಲಿ ಒಂದು ಸೂಕ್ತ ಸಾಧನವಲ್ಲ. ಸ್ಥಳ ಪ್ರಜ್ಞೆಯನ್ನು ಬೆಳೆಸೋದಿಕ್ಕೆ ಅಂತ ಕೇಳಿದರೆ ಸಾಧನವಲ್ಲ. ಭೂಪಟಗಳು, ಅಟ್ಲಾಸ್, ಗೋಳಗಳು, ಕಾಲರೇಖೆಗಳು ಅಂತೇಳಿ. ಕಾಲರೇಖೆಗಳು ಇವುಗಳ ಆಧಾರದ ಮೇಲೆ ನಾವು ಸ್ಥಳ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇನ್ನು ಭೂಪಟದ ಮೇಲೆ ಬೆಳೆಸ್ಬೋದು, ಅಟ್ಲಾಸ್ ಬಗ್ಗೆ ಬೆಳೆಸ್ಬೋದು, ಗೋಳಗಳಿಂದ ಸ್ಥಳ ಪ್ರಜ್ಞೆಯನ್ನು ಬೆಳೆಸ್ಬೋದು. ಆದರೆ ಕಾಲರೇಖೆಗಳಿಂದ ಸ್ಥಳ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಆಗೋದಿಲ್ಲ. ಇನ್ನು ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ಮತ್ತು ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆಗೆ ಮತ್ತು ಪತನವನ್ನು ವಿವರಿಸಲು ಬಳಸುವ ಸೂಕ್ತ ಸಾಧನ ಯಾವುದು ಅಂತ ಕೇಳಿದರೆ, ನೋಡಿ ಇದರಲ್ಲಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕಾಲರೇಖೆ, ಕಾಲಸುರುಳಿ, ಕಾಲನಕ್ಷೆ, ತುಲನಾತ್ಮಕ ಕಾಲರೇಖೆ ಅಂತೇಳಿ. ಇಲ್ಲಿ ಕಾಲನಕ್ಷೆ ಆಗಿರುತ್ತೆ. ಐತಿಹಾಸಿಕ ಚಟುವಟಿಕೆಗಳ ಬೆಳವಣಿಗೆ, ರಾಜವಂಶಗಳು, ಸಂಸ್ಥೆಗಳ ಏಳಿಗೆ, ಈ ಪತನ ಅಂದರೆ ಸೋಲನ್ನು ತೋರಿಸೋದಕ್ಕೋಸ್ಕರ ನಾವು ಕಾಲನಕ್ಷೆಯನ್ನು ಬಳಸಬೇಕಾಗುತ್ತೆ. ಓಕೆನಾ. ಕಾಲರೇಖೆಗಳಲ್ಲಿ 4 ವಿಧ ಬರ್ತವೆ ಸ್ನೇಹಿತರು, ನೋಡ್ಕೊಳ್ಳಿ. ಪ್ರಗತಿಗಾಮಿ ಕಾಲರೇಖೆ, ಘಟನೆ ಇಸವಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಪ್ರಗತಿಗಾಮಿ. ಪ್ರತಿಗಾಮಿ ಕಾಲರೇಖೆ, ಘಟನೆ ಮತ್ತು ಇಸವಿಗಳನ್ನು ಹಿಮ್ಮುಖ ಕ್ರಮದಲ್ಲಿ ಬರೆಯುವಂಥದ್ದು. ಹೋಲಿಕಾತ್ಮಕ ಕಾಲರೇಖೆ, ಒಂದೇ ಕಾಲದಲ್ಲಿ ನಡೆದ 2 ಇಸವಿ ಘಟನೆಗಳನ್ನು ಹೋಲಿಕೆ ಮಾಡುವಂಥದ್ದು. ಚಿತ್ರಾತ್ಮಕ ಕಾಲರೇಖೆ, ಒಂದು ಭಾಗದಲ್ಲಿ ಇಸವಿ ಮತ್ತೊಂದು ಭಾಗದಲ್ಲಿ ಘಟನೆಯನ್ನು ಬರೆದು ತೋರಿಸುವಂಥದ್ದು ಚಿತ್ರಾತ್ಮಕ ಕಾಲರೇಖೆ. ನೋಡ್ಕೊಳ್ಳಿ, ಇವಾಗ ನಿಮ್ಗೆ ಇದೆಲ್ಲನೂ ಕೂಡ ಐಡಿಯಾ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು, ಇನ್ನು ಭೂಪಟಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಇತಿಹಾಸ ಶಿಕ್ಷಕರು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವುದು. ಭೂಪಟಗಳನ್ನ ಬಳಸೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಸಾಮರ್ಥ್ಯ ಬೆಳೆಸ್ಬೋದು ಅಂತೇಳಿ, ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಬೆಳೆಸ್ಬೋದಾಗಿರುತ್ತೆ. ಅಲ್ಲೇನು ಭಾಷಾ ಸಾಮರ್ಥ್ಯ, ಓದುಗಾರಿಕೆ, ಕಾಲಪ್ರಜ್ಞೆ ಏನು ಬೆಳೆಯೋದಿಲ್ಲ, ಸ್ಥಳ ಪ್ರಜ್ಞೆ ಗೊತ್ತಿದೆ, ಈಸಿ ಇದೆ. ನೆಕ್ಸ್ಟ್, ಇದಾದ ನಂತರ ವಿದ್ಯಾರ್ಥಿಗಳಲ್ಲಿ ಸ್ಥಳ ಸಂಬಂಧವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನವೆಂದರೆ ಏನು ಅಂತ ಕೇಳಿದರೆ, ಪಟಗಳು, ಭೂಪಟಗಳು, ಕಾರ್ಟೂನ್ಗಳು, ಗ್ರಾಫ್ಗಳು ಅಂತೇಳಿ. ಭೂಪಟಗಳು ಇವು ಸ್ಥಳ ಸಂಬಂಧವನ್ನು ವೃದ್ಧಿಸೋದಕ್ಕೆ ಸಹಾಯವನ್ನು ಮಾಡ್ತವೆ. ಸ್ನೇಹಿತರೆ, ಅದಕ್ಕೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲ ವಿಡಿಯೋಗಳನ್ನ ನೋಡಿ, ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸಲು ಕೌಶಲ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ನಕ್ಷೆ ಬಿಡಿಸುವ ಕೌಶಲ್ಯವನ್ನು ಮೂಡಿಸುವ ಮುನ್ನ ಅಂತೇಳಿ. ಭೌಗೋಳಿಕ ಗಡಿಗಳು, ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು, ರಾಜಕೀಯ ಪ್ರಭಾವ, ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ಅಂತೇಳಿ. ಇಲ್ಲಿ ಕೆಲವೊಂದ್ಸಲ ಆನ್ಸರನ್ನು ಭೌಗೋಳಿಕ ಗಡಿಗಳು ಅಂತಲೂ ಕೂಡ ಗೊಂದಲ ಇದೆ, ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ಅಂತಲೂ ಕೂಡ ಗೊಂದಲ ಇದೆ. ನಮ್ಮ ಪ್ರಕಾರ ಏನೋ ಫಸ್ಟ್ ನಕ್ಷೆ ಬರೆಯೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸೋದು ತುಂಬ ಇಂಪಾರ್ಟೆಂಟ್. ಹೇಗಿದೆ ನಕ್ಷೆ ಅಂತೇಳಿ, ಆಮೇಲೆ ನಾವು ಭೌಗೋಳಿಕ ಗಡಿಗಳನ್ನ ನಿರ್ಧರಿಸ್ತೀವಿ. ಆದರೆ ಈ ಪ್ರಶ್ನೆಯಲ್ಲಿ ಗೊಂದಲ ಇದೆ, ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಅಂತೇಳಿ. ಸ್ವತಂತ್ರ ಪೂರ್ವ ಭಾರತದ ಭೂಪಟನ, ಕರ್ನಾಟಕ ಭೂಪಟ, ಗ್ಲೋಬ್ ಈಸಿ ಇದೆ. ಸ್ವತಂತ್ರ ಪೂರ್ವ ಭಾರತದ ಭೂಪಟ ಅಂತೇಳಿ ಅದನ್ನು ಬಳಸ್ಬೋದಾಗಿದೆ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಂಬಂಧೀಕರಿಸಬೇಕು ಅಂದರೆ ಆಲ್ರೆಡಿ ರಿಪೀಟ್ ಆಗಿದೆ ಪ್ರಶ್ನೆ, ಭೂಗೋಳಶಾಸ್ತ್ರ. ನೆಕ್ಸ್ಟು, ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತಹ ಭೂಪಟದ ವಿಧ, ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂಥದ್ದು. ಅದು ಚಿತ್ರಾತ್ಮಕ ಭೂಪಟನ, ಐತಿಹಾಸಿಕನ, ಸಮತಲನ, ತಗ್ಗುದಿಣ್ಣೆ ಭೂಪಟ. ಇದು ಭೌಗೋಳಿಕ ಲಕ್ಷಣಗಳನ್ನ ತಿಳಿಸುವಂಥದ್ದು, ಫಿಸಿಕಲ್ ಮ್ಯಾಪ್. ನೆಕ್ಸ್ಟ್, ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ ಅಂತೇಳಿ ಕೇಳ್ತಿದ್ದಾರೆ. ಚರ್ಚೆಗಳು, ವಸ್ತು ಸಂಗ್ರಹಾಲಯಗಳು, ನಾಟಕೀಕರಣ, ಮಾದರಿಗಳು. ವಸ್ತು ಸಂಗ್ರಹಾಲಯ ಇವು ಏನಾಗ್ತವೆ, ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ನೈಜ ವಸ್ತುಗಳನ್ನು ಒಳಗೊಂಡಿರ್ತವೆ. ಯಾವುದು? ವಸ್ತು ಸಂಗ್ರಹಾಲಯದಲ್ಲಿ. ನೆಕ್ಸ್ಟ್, ಇದಾದ ನಂತರ ಮೌಲ್ಯಮಾಪನ. ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಹೇಗಿರಬೇಕಂತೆ? ಅದು ಸಾಮರ್ಥ್ಯ ಆಧಾರಿತವಾಗಿರಬೇಕು. ವಿಷಯ ಆಧಾರಿತ ಆಗಲಿ, ಮಾಹಿತಿ ಆಧಾರಿತ ಆಗಲಿ, ಸ್ಮರಣೆ ಆಧಾರಿತ ಆಗಿರಬಾರ್ದು. ಸಾಮರ್ಥ್ಯ ಆಧಾರಿತವಾಗಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಸಮಾಜ ವಿಜ್ಞಾನ ತರಗತಿಯಲ್ಲಿ. ಇನ್ನು ಮೌಲ್ಯಮಾಪನ CCE ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. CCE ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ ಸಾಕಷ್ಟು ಪ್ರಶ್ನೆಯನ್ನು ಪ್ರತಿ ವರ್ಷನೂ ಕೇಳ್ತಾನೆ ಬಂದಿದ್ದಾನೆ. ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ, ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ, ಮಗುವಿನ ಶ್ರೇಣಿ ಆಧಾರಿತ ಕಲಿಕೆ ಮಾಪನ, ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂತೇಳಿ. ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡ್ತಕ್ಕಂಥದ್ದೇ CCE ಅಂತೇಳಿ.
ಈ ಪದ್ಧತಿಯನ್ನು 2009ರಲ್ಲಿ ಭಾರತ ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿಗೆ ತಗೊಂಡ್ಬಂದಿದೆ. ಯಾವುದನ್ನ ಈ CCE ಪದ್ಧತಿನ ನೋಡ್ಕೊಳ್ಳಿ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತ ಹೇಳಿ ಕೇಳಿದರೆ ಅದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ನೋಡ್ಕೊಳ್ಳಿ, CCE ಮೆಥಡು ಅಂದರೆ ಗ್ರೇಡ್ ಸಿಸ್ಟಮನ್ನು ತಂದಿದ್ದು. ಇನ್ನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸುವ ಕಾಯ್ದೆ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ, 3 ಪ್ರಶ್ನೆಗಳನ್ನ ನೋಡಿದಾಗ ನಿಮ್ಗೆ ಒಂದು ರೀತಿ ಗ್ರಿಪ್ ಸಿಗ್ತಾ ಹೋಯಿತು. ಇದ್ರ ಮೇಲೆ ಇನ್ನೊಂದು ಏನಾದ್ರು ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡ್ತೀವಿ ಅಂತ ಹೇಳಿ ನಿಮಗೊಂದು ಐಡಿಯಾ ಬಂದಿದೆ. ಇದು ಕೂಡ ಭಾರತ ಶಿಕ್ಷಣ ಹಕ್ಕು ಕಾಯ್ದೆ 2009. ಓಕೆನಾ? ಇದಿಷ್ಟು ಕೂಡ CCEಗೆ ಸಂಬಂಧಪಟ್ಟಿದ್ದು. ಇನ್ನು ಘಟಕ ಪರೀಕ್ಷೆ ಮತ್ತು ನೀಲನಕಾಶೆ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಏನು? ನಾವು ಯಾಕೆ ಯೂನಿಟ್ ಟೆಸ್ಟನ್ನು ಮಾಡಬೇಕು ಅಂತೇಳಿ ಶಿಕ್ಷಕರ ಬೋಧನೆಯಲ್ಲಿನ ದೋಷಗಳನ್ನು ಕಂಡುಹಿಡಿಯೋದಕ್ಕೆ, ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಮಾಡೋದಕ್ಕೆ, ವಿಷಯದ ಮೌಲ್ಯಮಾಪನ ಮಾಡೋದಕ್ಕೆ, ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ಅಂತೇಳಿ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ನಾವು ಘಟಕ ಪರೀಕ್ಷೆಯನ್ನು ಏನು ಮಾಡಬೇಕಾಗತ್ತೆ? ನಡೆಸಬೇಕಾಗತ್ತೆ. ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕನ್ನಡಿಯಂತೆ ಅಂತೇಳಿ ಕೇಳಿದ್ದಾರೆ. ಘಟಕ ಪರೀಕ್ಷೆಯ ಉದ್ದೇಶ ನೀಲನಕಾಶೆ, ಅಂಕಗಳ ಪರಿಮಾಣ, ವಿಷಯಕ್ಕೆ ಅಂಕ ಪರಿಮಾಣ ಅಂತೇಳಿ. ಘಟಕ ಪರೀಕ್ಷೆಯ ನೀಲಿನಕಾಶೆ ಬ್ಲೂ ಪ್ರಿಂಟ್ ಅಂತಕ್ಕಂಥದ್ದು ಕನ್ನಡಿ ಇದ್ದಾಗೆ ಇರುತ್ತೆ ಅಂತಕ್ಕಂಥದ್ದು. ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಬ್ಲೂ ಪ್ರಿಂಟ್ ಬೇಕಾಗುತ್ತೆ ಅದು. ಇನ್ನು ನೈದಾನಿಕ ಪರೀಕ್ಷೆ, ಈ ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸಾಕಷ್ಟು ಕೂಡ ಈ ಪರೀಕ್ಷೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೈದಾನಿಕ ಪರೀಕ್ಷೆ ಅಂದ್ರೆ ಏನು ಅಂತಕ್ಕಂಥದ್ದು ನಮಗೆ ಗೊಂದಲ ಆಗ್ಬಿಡುತ್ತೆ. ಇದನ್ನು ನಾವು ಪೂರ್ವ ಪರೀಕ್ಷೆ ಅಂತೇಳಿ ಕರಿತೀವಿ. ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋದಾಗ ವಿದ್ಯಾರ್ಥಿಯ ಪೂರ್ವಜ್ಞಾನದ ಪರೀಕ್ಷೆಗಾಗಿ ಆ ವರ್ಷದ ತರಗತಿ ಆರಂಭದಲ್ಲಿ ನಡೆಸುವ ಪರೀಕ್ಷೆ. ಮಗು ಇವಾಗ 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಬಂದ ತಕ್ಷಣವೇ ಬಿಗಿನಿಂಗಲ್ಲೇ ಜೂನಲ್ಲೇ ಏನು ಮಾಡ್ತೀವಿ, ಮೇ ಲಾಸ್ಟ್ ವೀಕ್ ಅಥವಾ ಜೂನಲ್ಲೇ ಆ ಪೂರ್ವಜ್ಞಾನ ಸಂಬಂಧಪಟ್ಟ ಹಾಗೆ ಅಂದರೆ 7ನೇ ಕ್ಲಾಸಿನ ಸಾಮರ್ಥ್ಯದ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಪ್ರಶ್ನೆಗಳನ್ನ ಕೇಳ್ತೀವಿ. ಅದು ನೈದಾನಿಕ ಪರೀಕ್ಷೆ ಆಗಿರುತ್ತೆ. ಅದಾದಮೇಲೆ ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಪೂರ್ವ ಪರೀಕ್ಷೆಯ ನಂತರ ಪರಿಹಾರ ಬೋಧನೆ ಮಾಡಿ ನಡೆಸುವ ಪರೀಕ್ಷೆ. ಮಗು ಯಾವುದರಾದ್ರಲ್ಲ ವೀಕ್ ಇದ್ರೆ ಯಾವ್ದಾರ ಸಾಮರ್ಥ್ಯದಲ್ಲಿ ಅದಕ್ಕೆ ಪರಿಹಾರ ಬೋಧನೆಯನ್ನು ಮಾಡಿ ನಾವೇನು ಮಾಡ್ತೀವಿ, ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ನೈದಾನಿಕ ಪರೀಕ್ಷೆ ಪ್ರೀ ಟೆಸ್ಟು, ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್. ಓಕೆ, ನೋಡ್ಕೊಳ್ಳಿ. ಕಲಿಕಾರ್ಥಿಯಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವ ಪರೀಕ್ಷಣ ಅಂತೇಳಿ ಕೇಳಿದ್ದಾರೆ. ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆ ಹಚ್ಚೋದಕ್ಕೆ ನೈದಾನಿಕ ಪರೀಕ್ಷೆ, ಈ ಒಂದು ಪೂರ್ವ ಪರೀಕ್ಷೆನೇ ಏನು ಕೊರತೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಈ ಪೂರ್ವ ಪರೀಕ್ಷೆ ಸಾಧ್ಯ ಆಗುತ್ತೆ, ನೈದಾನಿಕ ಪರೀಕ್ಷೆ. ಕಲಿಕೆಯಲ್ಲಿನ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂತ ಕೇಳಿದರೆ ನೈದಾನಿಕ ಪರೀಕ್ಷೆ. ನೆಕ್ಸ್ಟು ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಯನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನಾ ಪರೀಕ್ಷೆ ಯಾವುದು ಅಂತ ಕೇಳಿದರೆ ನೈದಾನಿಕ ಪರೀಕ್ಷೆ. ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆ ಯಾವುದು ಅಂತೇಳಿ ಇದು ನೈದಾನಿಕ ಪರೀಕ್ಷೆ. ಇದಾದ ನಂತರ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಯಾವುದು ಅಂತ ಕೇಳಿದರೆ ಸಾಧನ ಪರೀಕ್ಷೆ. ಕಲಿಕೆಯ ಮಟ್ಟವನ್ನು ಅಳೆಯೋದಕ್ಕೆ ನಾವು ಸಾಧನ ಪರೀಕ್ಷೆಯನ್ನು ಮಾಡ್ತೀವಿ. ನೆಕ್ಸ್ಟು ಭವಿಷ್ಯ ಸೂಚಕ ಪ್ರೋಗ್ರೆಸಿಸ್ ಪರೀಕ್ಷೆಯ ಉದ್ದೇಶ ಏನು ಅಂತೇಳಿ ಕೇಳಿದ್ದಾರೆ. ಅಂದರೆ ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಪ್ರೋಗ್ರೆಸಿಸ್ ಪರೀಕ್ಷೆಯನ್ನು ನಡೆಸ್ತಾ ಹೋಗ್ತೀವಿ. ನೆಕ್ಸ್ಟು ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು. ಯಾವ ರೀತಿ ಪರೀಕ್ಷೆಗಳಲ್ಲಿ ಅಂತೇಳಿ ಅಂದರೆ ಸಾಧಾರಣ ಸ್ಮರಣೆ ಪರೀಕ್ಷೆನ, ವರ್ಗೀಕರಣ ಪರೀಕ್ಷೆನ, ಅನುಕ್ರಮ ಸಂಧಾನ ಪರೀಕ್ಷೆನ ಹೊಂದಿಸಿ ಅಂತ ವರ್ಗೀಕರಣ ಅಂದರೆ ಗುಂಪಿಗೆ ಸೇರಿದ ಪದ ಅಂತ ಹೇಳ್ತೀವಲ್ಲ ಅದನ್ನು ವರ್ಗೀಕರಣ ಮಾಡಬೇಕಾಗತ್ತೆ. ಇದು ವರ್ಗೀಕರಣ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟು ಪ್ರಬಂಧ ಮಾದರಿ ಪರೀಕ್ಷೆ. ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಕೆಳಗಿನ ಯಾವ ವಿಧಾನ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂತೇಳಿ. ಅಂದರೆ ಭಾಷಾ ಸಾಮರ್ಥ್ಯವನ್ನು ನೋಡಿ, ಇದರಲ್ಲೂ ಬಂತು, ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಕನ್ನಡ ಬೋಧನಾಶಾಸ್ತ್ರವನ್ನು ಕೂಡ ಏನು ಮಾಡಿ ನೋಡಿ, ಅವನ ಒಂದು ಐಡಿಯಾ ಸಿಗುತ್ತೆ. ಎರಡೂ ವಿಡಿಯೋಗಳನ್ನ ಒಟ್ಟಿಗೆ ನೋಡಿ, ಕನ್ನಡ ಬೋಧನಾಶಾಸ್ತ್ರ ಮತ್ತು ಸಮಾಜ ಬೋಧನಾಶಾಸ್ತ್ರ ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇದರಲ್ಲಿ ನಾವು ಪ್ರಬಂಧ ಮಾದರಿ ಪರೀಕ್ಷೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಭಾಷಾ ಸಾಮರ್ಥ್ಯವನ್ನು ಗುರುತಿಸಬಹುದಾಗಿದೆ. ಪ್ರಬಂಧ ಮಾದರಿ ಪ್ರಶ್ನೆಯ ಒಂದು ಮಿತಿ ಏನು ಅಂತ ಕೇಳಿದ್ದಾರೆ. ಈ ರೀತಿ ಪರೀಕ್ಷಾ ಪ್ರಶ್ನೆಗಳನ್ನು ರಚಿಸುವುದು, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು, ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸಿದೆ, ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಅಂತೇಳಿ. ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕಾಗುತ್ತೆ ಪ್ರಬಂಧ ಮಾದರಿ, ಇದೊಂದು ಮಿತಿ. ಓಕೆನಾ, ತುಂಬ ಲೆಂತಿ ಆನ್ಸರ್ ಬರೀಬೇಕಾಗಿರುತ್ತೆ, ಅದು ಅದರದ್ದೊಂದು ಲಿಮಿಟ್ಸ್ ಆಗಿರುತ್ತೆ. ನೋಡ್ಕೊಳ್ಳಿ, ಇನ್ನೇನು ಪ್ರಶ್ನೆ ಪತ್ರಿಕೆ ಬರೆದಿದ್ವಿ, ಇನ್ನೇನು ಜಾಸ್ತಿ ಪ್ರಶ್ನೆಗಳಿಲ್ಲ. ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು ಅಂತೇಳಿ. ಯಾಕೆ ಅಂತಂದರೆ ನಾವು ಏನಾದರೂ ಕಸರತ್ತನ್ನು ಮಾಡಿದಾಗೆ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದಾಗಷ್ಟೇ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳಿದ್ದೀನಿ. ಹಾಗಾಗಿ ಒಂದಷ್ಟು ನೋಡ್ಕೊಳ್ಳಿ, ಒಂದೂವರೆ ಅವರ್ ಕೂತು ನೋಡಿಕೊಂಡ್ರೆ ಏನು ಓದಬೇಕು ಅಂತೇಳಿ ನಿಮಗೆ ಒಂದು ಇಡಿಯಾಗಿ ಚಿತ್ರಣ ಸಿಗುತ್ತೆ ಅಂತೇಳಿ. ಒಂದು ಈ ಅಂಶವನ್ನು ಒಳಗೊಂಡಿರಬೇಕು. ಯಾವ ಅಂಶ ಇರಬೇಕು ಅಂತೇಳಿ, ಒಳ್ಳೆಯ ಗುಣಮಟ್ಟದ ಮುದ್ರಣನ, ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳ, ಹೆಚ್ಚು ಕಠಿಣ ಪ್ರಶ್ನೆಗಳನ್ನ ಹೊಂದಿರಬೇಕಾ,
ವಿಷಯ ಉದ್ದೇಶ ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನ ಇರಬೇಕಾ ಅಂತೇಳಿ 4ನೇ ಆಪ್ಷನ್ನು ಸರಿಯಾಗಿರುವಂತಕ್ಕಂಥದ್ದು. ವಿಷಯ ಉದ್ದೇಶ ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಒಂದು ಪ್ರಶ್ನೆ ಪತ್ರಿಕೆ ಅಂದರೆ. ಇನ್ನು ಕ್ರಿಯಾ ಸಂಶೋಧನೆ, ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದರೆ ಕನ್ನಡದಲ್ಲೂ ಇದೆ, ಕನ್ನಡ ಬೋಧನಾಶಾಸ್ತ್ರದಲ್ಲಿ. ನೋಡ್ಕೊಳ್ಳಿ, ಎರಡಕ್ಕೂ ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ಒಂದಿನ ಕೂತ್ಕೊಂಡು 2 ವಿಡಿಯೋಗಳನ್ನ ನೋಡ್ಕೊಳ್ಳಿ. ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ನೀವು ಕೇಪಬಲ್ ಆಗ್ತೀರಿ ಅಂತೇಳಿ. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಯಾರು ಅಂದರೆ ಕರ್ಟ್ ಲೆವಿನ್ ಅಂತಕ್ಕಂಥವ್ರು ಈ ಕ್ರಿಯಾ ಸಂಶೋಧನೆ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಏನು ಕ್ರಿಯಾ ಸಂಶೋಧನೆ ಅಂತಕ್ಕಂಥ ವಿಚಾರ ಬಂದರೆ, ತನ್ನ ಕೆಲಸದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ಸರಳ ಸಂಶೋಧನೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವೈಜ್ಞಾನಿಕ ಕಾರ್ಯ ಕ್ರಿಯಾ ಸಂಶೋಧನೆ. ಅಂದರೆ ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಮಗು ಕಲಿಕೆಯಲ್ಲಿ ಹಿಂದುಳ್ಕೊಂಡಿರ್ತದೆ, ಆ ಎದುರಾಗ್ತಕ್ಕಂಥ ಸಮಸ್ಯೆಯನ್ನು ಸರಳ ಸಂಶೋಧನೆ ಮಾಡಬೇಕು. ಯಾಕೆ ಮಗು ಓದೋದರಲ್ಲಿ ಹಿಂದೆ ಉಳ್ಕೊಂಡಿದೆ ಅಂತೇಳಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕಾರ್ಯ ಈ ಕ್ರಿಯಾ ಸಂಶೋಧನೆ. ಅರ್ಥ ಆಯ್ತಲ್ಲ ನಿಮಗೆ? ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ ಯಾವುದು ಅಂತ ಕೇಳಿದರೆ ಕ್ರಿಯಾ ಸಂಶೋಧನೆ. ಓಕೆನಾ? ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತೇಳಿ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರಬೇಕು, ಅದು ಕ್ರಿಯಾ ಸಂಶೋಧನೆ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ ಏನು ಅಂತೇಳಿ ಕೇಳಿದರೆ ವಸ್ತುನಿಷ್ಠ ಮಾಹಿತಿಗಳ ಸಂಗ್ರಹ, ಮಾಹಿತಿಗಳ ಸಂಘಟನೆ, ಸಮಸ್ಯೆಗೆ ಪರಿಹಾರ, ಸಮಸ್ಯೆಯ ಸ್ಪಷ್ಟೀಕರಣ, ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. 6ನೇ ಹಂತನೇ ಸಮಸ್ಯೆಗೆ ಪರಿಹಾರ. ಏನೇನು ಹಂತಗಳು ಬರ್ತವೆ ನೋಡಿ. ಸಮಸ್ಯೆ ಪರಿಹಾರ ಹಂತಗಳು: ಸಮಸ್ಯೆಯನ್ನು ಗುರುತಿಸ್ಬೇಕು, ಫಸ್ಟು ಸಮಸ್ಯೆಯನ್ನು ವಿಶ್ಲೇಷಿಸಬೇಕು, ಯಾಕೆ ಏನಾಗ್ತಿದೆ ಅಂತೇಳಿ. ನೆಕ್ಸ್ಟ್ ಪರಿಹಾರವನ್ನು ರಚಿಸಬೇಕು, ಏನೆಲ್ಲ ನಾವು ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತೇಳಿ. ಅದರೊಳಗೆ ಉತ್ತಮವಾದ ಪರಿಹಾರವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಪರಿಹಾರವನ್ನು ಕಾರ್ಯಗತಗೊಳಿಸಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇದಿಷ್ಟು ಕೂಡ 6 ಹಂತಗಳಾಗಿರ್ತವೆ ಸಮಸ್ಯೆ ಪರಿಹಾರದ ಹಂತಗಳು ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ತಜ್ಞರ ಮೇಲೆ ಲಾಸ್ಟ್ ಇದೆ ಟಾಪಿಕ್, ನೋಡ್ಕೊಳ್ಳಿ. ಇನ್ನೇನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ಶಿಕ್ಷಣ ನೀತಿ ಮೇಲೆ ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವಗಳ ಮೊತ್ತ ಎಂದು ಹೇಳಿದವರು ಅಂತೇಳಿ ಆಲ್ರೆಡಿ ಕೇಳಿದ್ದಾರೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳಿರತಕ್ಕಂಥದ್ದು. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಇದು ಉದ್ದೇಶವಾಗಿತ್ತು. ಇದು ಕೆಳಗಿನ ಯಾವ ಹಂತಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಮಾಧ್ಯಮಿಕ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮಾಧ್ಯಮಿಕ ಹಂತ. ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ, ಭೂಗೋಳ, ಪೌರನೀತಿ, ಅರ್ಥಶಾಸ್ತ್ರದ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಎಂದು ಶಿಫಾರಸು ನೀಡಿದಂಥವರು ಯಾರು ಅಂತೇಳಿ. ಅಂದರೆ ಸಮಾಜ ವಿಜ್ಞಾನ ಅಂದರೆ ಇವೆಲ್ಲ ಇರಬೇಕು ಅಂತೇಳಿ ಯಾರು ಹೇಳಿದ್ರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. 2024ರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2000 ಇವ್ರದ್ದು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕನ್ನು ನೋಡಿದಂಥ ಸಂದರ್ಭದಲ್ಲಿ ಇತಿಹಾಸ, ಭೂಗೋಳ, ಪೌರನೀತಿ, ಅರ್ಥಶಾಸ್ತ್ರ ಎಲ್ಲ ಅಂಶಗಳನ್ನು, ಸಮಾಜಶಾಸ್ತ್ರ ಎಲ್ಲವನ್ನು ಒಳಗೊಂಡಿರುತ್ತೆ. ಈ ಪಾಯಿಂಟ್ಗಳನ್ನ ಗಮನಿಸ್ಕೊಳ್ಳಿ. ಕ್ರಮಾನುಗತ ಬೋಧನೆಯ ಮೂಲ ತತ್ವಗಳನ್ನು ರೂಪಿಸುವ ಈ ಪರಿಣಿತ ಶಾಸ್ತ್ರಜ್ಞರೆಂದರೆ ಕ್ರಮಾನುಗತ ಬೋಧನೆಗೆ ಸಂಬಂಧಪಟ್ಟಿದ್ದು. ಇನ್ನು ಮುಂದೆ ಬರ್ತಕ್ಕಂಥವೆಲ್ಲ ಶಿಕ್ಷಣ ತಜ್ಞರಿಗೆ ಸಂಬಂಧಪಟ್ಟಿರ್ತದೆ. ಯಾರಂತೇಳಿ ಇದು BF ಸ್ಕಿನ್ನರ್ ಅಂತಕ್ಕಂಥವ್ರು ಕ್ರಮಾನುಗತ ಬೋಧನೆಯ ಮೂಲ ತತ್ವವನ್ನು ರೂಪಿಸಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟು ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೀಯ ಇತಿಹಾಸ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಂಥವ್ರು ಯಾರು ಅಂತೇಳಿ ಎಸ್ ರಾಧಾಕೃಷ್ಣನ್ ಅಂತಕ್ಕಂಥವ್ರು 2020ರಲ್ಲಿ ಬಂದಿರುವಂಥ ಪ್ರಶ್ನೆ. ನೆಕ್ಸ್ಟು ಪಠ್ಯ ಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಹೇಳಿದಂಥವ್ರು ಯಾರು ಅಂದರೆ ರೇಟಿಂಗ್ ಅಂತಕ್ಕಂಥವ್ರು ಆಲ್ರೆಡಿ ಗೊತ್ತಿದೆ ನಿಮಗೆ. ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಅಂತೇಳಿ ವ್ಯಾಖ್ಯಾನವನ್ನು ಕೊಟ್ಟವ್ರು ಯಾರು ಅಂತ ಕೇಳಿದರೆ ಜರೋಲಿ ವಿಕ್ ಅಂತಕ್ಕಂಥವ್ರು ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಅಂತೇಳಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆ, ಈ ಪಾಯಿಂಟನ್ನು ಒಂಚೂರು ಗಮನ ಕೊಡಿ. ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಇದ್ರ ಮೇಲೆ 3 ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳಿ. ವಾಸ್ತವ ಅನುಭವಗಳು, ವೀಕ್ಷಣೆ, ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಈಗ ಒಂದಷ್ಟು ಆಪ್ಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಇದು ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥ ವಿಚಾರಕ್ಕೆ ಆನ್ಸರ್ ಇದು. ಕಲ್ಪನೆಗಳ ಹೊಸ ಸಂದರ್ಭಗಳಲ್ಲಿ ಪರೀಕ್ಷಿಸುವಂಥದ್ದು. ಇಲ್ಲಿ ನೋಡ್ಕೊಳ್ಳಿ, ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ 4 ಸರಿಯಾದಂಥ ಉತ್ತರ. ಓಕೆನಾ? ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ಅನುಭವಗಳು, ವೀಕ್ಷಣೆ, ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು, ಇದು ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆ ಆಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೊಂದು ಪ್ರಶ್ನೆ ಇದೆ. ಅನುಭವಾತ್ಮಕ ಕಲಿಕೆಯ 3 ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತೇಳಿ. ನೆಕ್ಸ್ಟ್ ಡೇವಿಡ್ ಎ ಕೋಲ್ಬ್. ಓಕೆನಾ?
ನೆನ್ಪಿಟ್ಕೊಳ್ಳಿ, ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಎಲಿಯಟ್ ಅರಾನ್ಸನ್, ಶರಾನ್ ಜಾನ್ಸನ್ ಜೇಮ್ಸನ್ ಅಂತೇಳಿ. ಇಲ್ಲಿ ಎಲಿಯಟ್ ಅರಾನ್ಸನ್ ಅಂತಕ್ಕಂಥವ್ರು. ಏನು ಜಿಗ್ಸಾ ಅಂದರೆ ಗರಗಸ ಬೋಧನಾ ಪದ್ಧತಿ ಅಂತೇಳಿ. ಓಕೆನಾ. ಏನು ಸಹಕಾರಿ ಕಲಿಕೆ ವಿಧಾನವಾಗಿದೆ ಇದು. ಸಹಕಾರಿ ಕಲಿಕೆ ವಿಧಾನ ಯಾವುದು ಅಂತಂದರೆ ಜಿಗ್ಸಾ, ಗರಗಸ ಬೋಧನಾ ಪದ್ಧತಿ. ಇಲ್ಲಿ ವೈಯಕ್ತಿಕ ಹೊಣೆಗಾರಿಕೆ ಮತ್ತು ತಂಡದ ಗುರಿ ಸಾಧನೆ ಎರಡನ್ನೂ ಕೂಡ ತರುತ್ತದೆ. ಇಲ್ಲಿ ಮಗು ಇಂಡಿವಿಜುವಲ್ ಆಗೂ ಕೂಡ ಹೊಣೆಯನ್ನು ಹೊತ್ಕೊಳ್ಬೇಕು, ಜೊತೆಗೆ ತಂಡವನ್ನು ಕೂಡ ಗೆಲ್ಲಿಸಬೇಕು ಅಥವಾ ಅದು ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿರ್ತದೆ. ಹಾಗಾಗಿ ಇದನ್ನು ಜಿಗ್ಸಾ ಪದ್ಧತಿ ಅಂತೇಳಿ ಕರಿತೀವಿ. ಇದನ್ನು ಹೇಳಿದಂಥವ್ರು ಎಲಿಯಟ್ ಅರಾನ್ಸನ್, ಈ ಅಭಿವೃದ್ಧಿಪಡಿಸ್ತಕ್ಕಂಥವ್ರು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದರ ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತೇಳಿ ಕೇಳಿದರೆ ಜಾವೆಟ್ ಜೌಲ್ ಅಂತಕ್ಕಂಥವರು. ಈ ಒಂದು ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನಗಳ ಭಾಗವಾಗಿದೆ ಮತ್ತು ರಾಜ್ಯಗಳ ಸ್ಥಾಪನೆ ಸರ್ಕಾರದ ತತ್ವಗಳು ಅಧ್ಯಯನ ಮಾಡ್ತದೆ ಅಂತ ಹೇಳ್ತಕ್ಕಂಥವ್ರು ಜಾವೆಟ್ ಜೌಲ್ ಅವರಾಗಿದ್ದಾರೆ. ಇನ್ನು ಮಗುವಿನ ವರ್ತನೆಗೆ ಸಂಬಂಧಪಟ್ಟಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆ ಏನು ಅಂತ ಕೇಳಿದರೆ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು ಅಂತೇಳಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಪ್ರಚಲಿತವಾಗಿ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಸ್ಪಂದಿಸಬೇಕು. ಅದು ಈ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವರಲ್ಲಿ ಆಗ್ತಕ್ಕಂಥ ವರ್ತನೆ ಬದಲಾವಣೆ ಆಗಬೇಕು. ಇತಿಹಾಸ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಉದ್ದೇಶ ಏನು? ರಾಷ್ಟ್ರಪ್ರೇಮ ಬೆಳೆಸೋದ, ಅಂತಾರಾಷ್ಟ್ರೀಯ ಮನೋಭಾವ ಬೆಳೆಸೋದ, ವಿದೇಶಾಂಗ ನೀತಿಯನ್ನು ಮೂಡಿಸೋದ, ಅಂತಾರಾಷ್ಟ್ರೀಯ ಮನೋಭಾವವನ್ನು ಮೂಡಿಸುವಂಥದ್ದಾಗಿರುತ್ತೆ. ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ ಏನು ಅಂತ ಹೇಳಿ ಕೇಳಿದರೆ ವಿಶ್ವ ಭ್ರಾತೃತ್ವ ಅಂತಕ್ಕಂಥದ್ದು. ನೆಕ್ಸ್ಟು ಸಾಮಾನ್ಯ ಜ್ಞಾನ, ಇದು ಕೊನೆ ಅಂತ ನೋಡ್ಕೊಳ್ಳಿ. ಜಿಗೆ ಸಂಬಂಧಪಟ್ಟಾಗಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ. ಏನಕ್ಕೆ ನಾವು ವಿವಿಧ ಹಬ್ಬಗಳನ್ನ ಆಚರಣೆ ಮಾಡಬೇಕು ಅಂತೇಳಿ, ಇದು ಸಂಸ್ಕೃತಿಯ ವರ್ಗಾವಣೆ ಆಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ವಿವಿಧ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗಿರುತ್ತೆ. ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವವನ್ನು ಬೆಳೆಸುವುದು ಅಂತ ಕೇಳಿದರೆ ಬೌದ್ಧಿಕ ಒಂದು ಮನೋಭಾವವನ್ನು ಏನು ಮಾಡುತ್ತೆ, ಬೆಳೆಸ್ತಾ ಹೋಗುತ್ತೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಕಾರಿಯಾಗುವ ವಿಷಯ ಯಾವುದು ಅಂತೇಳಿ ಕೇಳಿದರೆ ಇತಿಹಾಸ. ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲೇನಾದರೂ ಪೌರನೀತಿ ರಾಜ್ಯಶಾಸ್ತ್ರ ಕೊಟ್ಟಿದ್ರೆ ಅದಾಗಬೇಕಾಗಿತ್ತು. ಹಾಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇತಿಹಾಸ ಆಗಿ ಗುರುತಿಸಬೇಕಾಗತ್ತೆ. ನ್ಯಾಯಸಮ್ಮತ ವಿಚಾರಣಾ ಮಾದರಿಯು ಈ ಕುಟುಂಬಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ, ಮಾಹಿತಿ ಸಂಸ್ಕರಣಾ ಮಾದರಿ ಅಂತೇಳಿ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ ಅಂತಕ್ಕಂಥದ್ದು ಈ ನ್ಯಾಯಸಮ್ಮತ ವಿಚಾರಣಾ ಮಾದರಿಯ ಕುಟುಂಬಕ್ಕೆ ಸಂಬಂಧಿಸಿದೆ ಅಂತೇಳಿ ಸ್ನೇಹಿತರೆ. ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಈ ವಿಧಾನ ಸಮುದಾಯದ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಎಂದರೆ ಅಂತೇಳಿ ಕೇಳಿದರೆ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ಅಂದರೆ ಶಾಲೆಯ ಬಳಿಗೆ ಸಮುದಾಯವನ್ನು ಕರೆತರುವಂಥದ್ದು ಅಂದರೆ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನ ಮಾಡಬೇಕಾಗತ್ತೆ. ಇದರಿಂದ ಶಾಲೆ ಮತ್ತು ಸಮುದಾಯದ ಸಂಬಂಧ ಉತ್ತಮವಾಗಿರುತ್ತೆ ಅಂತೇಳಿ. ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಶಾಲೆಯನ್ನು ಸಮುದಾಯದ ಕಡೆಗೆ ತಗೊಂಡು ಹೋಗಬೇಕು ಅಂದರೆ ಸಮುದಾಯದ ಸಮೀಕ್ಷೆ ಮಾಡಬೇಕಾಗತ್ತೆ. ಓಕೆನಾ. ಈ ಒಂದು ಮಾಡಿದಂಥ ಸಂದರ್ಭದಲ್ಲಿ ಶಾಲೆಯನ್ನೇ ಸಮುದಾಯದ ಕಡೆಗೆ ತಗೊಂಡು ಹೋಗ್ಬೋದು. ಇಲ್ಲಿ ಸಮುದಾಯವನ್ನು ಶಾಲೆ ಕಡೆಗೆ ತಗೊಂಡ್ಬಂದರೆ ಇಲ್ಲಿ ಶಾಲೆಯನ್ನೇ ಸಮುದಾಯದ ಕಡೆಗೆ ತಗೊಂಡು ಹೋಗ್ಬೋದು. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯದ ಸಮುದಾಯದ ಕಾರ್ಯಕ್ರಮ ಯಾವುದು ಅಂತೇಳಿ. ಅಂದರೆ ಸಮುದಾಯದ ಕಡೆಗೆ ಯಾವ ಕಾರ್ಯಕ್ರಮ ಕೊಂಡೋಗೋದಿಲ್ಲ ಅಂತೇಳಿ. ಕ್ಷೇತ್ರ ಪ್ರವಾಸ ತಗೊಂಡೋಗುತ್ತೆ, ಸಮುದಾಯದ ಸಮೀಕ್ಷೆ ತಗೊಂಡೋಗುತ್ತೆ, ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸುವುದು ನೋಡೋಣ, ಸಮುದಾಯದಲ್ಲಿ ಸಮಾಜ ಸೇವೆ ಕಾರ್ಯಕ್ರಮ. ಈ 1, 2, 4 ಅಪ್ಲೈ ಆಗುತ್ತೆ. ಸಂಪನ್ಮೂಲ ಅಂದರೆ CRPಗಳನ್ನು ನಾವು ಶಾಲೆಗೆ ಆಹ್ವಾನಿಸೋದ್ರಿಂದ ನಾವು ಸಮುದಾಯದ ಕಡೆಗೆ ಏನು ಕಾರ್ಯಕ್ರಮವನ್ನು ತಗೊಂಡು ಹೋದಂಗೆ ಆಗೋದಿಲ್ಲ. ಓಕೆನಾ. ನೆಕ್ಸ್ಟು ಇದಿಷ್ಟು ಪ್ರಶ್ನೆಗಳು ಸ್ನೇಹಿತರೆ. ಒಂಚೂರು ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಬೋರ್ ಅನಿಸಿದ್ರು ಕೂಡ ಬೇರೆ ಆಪ್ಷನ್ ಇಲ್ಲ. ಕಂಟೆಂಟ್ ವೈಸ್ ಕೊಟ್ಟಿರೋದ್ರಿಂದ ನೀವು ಅಲ್ಲಲ್ಲೇ ಆಯಾ ಕಂಟೆಂಟಿಗೆ ಸಂಬಂಧಪಟ್ಟ ವಿಚಾರಗಳನ್ನ ನೋಡ್ತಾ ಹೋದರೆ ನಿಮಗೆ ಮನನ ಆಗುತ್ತೆ, ಒಂದು ಕಂಟೆಂಟ್ ಗ್ರಿಪ್ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.